ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಯು ಆಲ್ ಟು ದ ನ್ಯೂ ವೇ, ದ ಓನ್ಲಿ ವೇ, ದ ಮೋದಿ ವೇ. ನಾನು ನಿಮ್ಮ ಚಂದ್ರಹಾಸ್. ಇಡೀ ನಮ್ಮ ಭಾರತ ದೇಶದ 1/3 ಜನರಿಗೆ, ಅಂದರೆ ಕೋಟ್ಯಾನು ಕೋಟಿ ಜನರಿಗೆ ಇವತ್ತು ಇರುವಂತಹ ಒಂದು ಅತಿ ಭಯಾನಕ, ಅತಿ ದೊಡ್ಡ ಸಮಸ್ಯೆ ಅಂತಂದರೆ ಅಧಿಕ ರಕ್ತದ ಒತ್ತಡ, ಹೌದಾ? ಅಥವಾ ಹೈಪರ್ ಟೆನ್ಷನ್ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಹೈಪರ್ ಟೆನ್ಷನ್ ಈಸ್ ಎ ಸೈಲೆಂಟ್ ಕಿಲ್ಲರ್, ಅಥವಾ ಹೈ ಬ್ಲಡ್ ಪ್ರೆಷರ್ ಈಸ್ ಆಲ್ಸೋ ಎ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ಯಾಕೆ? ಇದು ಸದ್ದಿಲ್ಲದಂತೆಯೇ ನಮ್ಮ ದೇಹದಲ್ಲಿ ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗ್ತದೆ, ಅನೇಕ ಅಂಗಾಂಗಗಳ ವೈಫಲ್ಯಕ್ಕೆ ಕಾರಣ ಆಗ್ತದೆ. ಸೊ ಇದರಿಂದ ನಮ್ಮ ಕೊನೆ ಉಸಿರಿನ ಕಡೆಗೂ ನಾವು ಹೋಗುವಂಥ ಸಾಧ್ಯತೆಗಳು ಅತಿ ಹೆಚ್ಚಿನದಾಗಿ ಇರ್ತದೆ. ಹಾಗಾಗಿ ಇದನ್ನು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಕೋಟ್ಯಾನು ಕೋಟಿ ಜನ ಏನು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಹಾಗೆ ಇನ್ನು ಒಂದಿಷ್ಟು ಜನ ಏನು ಈ ಸಮಸ್ಯೆಗೆ ಇನ್ನೂ ಬಂದಿಲ್ಲ, ಅವರನ್ನು ಕೂಡ ಇಲ್ಲಿಗೆ ಬರ್ದಂಗೆ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ, ಅಥವಾ ಸಮಸ್ಯೆ ಬಂದಿರೋರಿಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಒಂದು ದಾರಿಯನ್ನು ಸೃಷ್ಟಿಸಲಿಕ್ಕೆ ಅಂತ ಹೇಳಿ ನಮ್ಮ ಮೋದಿವೇ ಸಂಸ್ಥೆಯಲ್ಲಿ ಹೊಸ ಅದ್ಭುತವಾದಂತಹ ಆರೋಗ್ಯ ಉತ್ಪನ್ನ ಬಂದಿರುವಂಥದ್ದು, ಅದೇ BP ಬ್ಯಾಲೆನ್ಸ್ ಸಿರಪ್. ಓಕೆ, ಸೊ ಇದೇನು ಮಾಡುತ್ತೆ? ನಮ್ಮ ಬ್ಲಡ್ ಪ್ರೆಷರನ್ನು ನಾರ್ಮಲ್ ಆಗಿಡುತ್ತೆ, ಹಾಗೆ ನಮ್ಮ ಹೃದಯಕ್ಕೆ ಅದ್ಭುತವಾದಂಥ ಶಕ್ತಿ, ಒಂದು ಸ್ಟ್ರೆಂತನ್ನು ಕೊಡಲಿಕ್ಕೆ ಈ ಒಂದು ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ. ಹಾಗಾದರೆ ಈಗ ಆಲ್ರೆಡಿ ತುಂಬ ಜನ BP ಬಂದಿದೆ. ಕೆಲವೊಬ್ಬರು ಆಲ್ರೆಡಿ ಇಂಗ್ಲೀಷ್ ಮೆಡಿಸಿನ್ಸಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀರಾ, ಎಷ್ಟೋ ವರ್ಷಗಳಿಂದ ತಗೊಳ್ತಾ ಇದ್ದೀರಾ. ಇನ್ನು ಕೆಲವರು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೀರಾ. ಇನ್ನು ಕೆಲವರು ಬಂದಿದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಇನ್ನು ಕೆಲವರು ಚೆಕ್ಕು ಕೂಡ ಮಾಡಿಸ್ಕೊಂಡಿಲ್ಲ. ಅದರ ಗುಣಲಕ್ಷಣಗಳು ಕಾಣಿಸ್ಕೊಳ್ತಿರುತ್ತೆ, ಆದರೂ ಕೂಡ ತಲೆ ಕೆಡಿಸ್ಕೊಳ್ದೇ ಇರುವಂಥದ್ದು, ನಿರ್ಲಕ್ಷ್ಯ ಆರೋಗ್ಯದ ಕಡೆಗೆ. ಸೊ ಈ ಥರ ಸಾಕಷ್ಟು ಕ್ಯಾಟಗರಿ ಆಫ್ ಪೀಪಲ್ ಇದ್ದಾರೆ. ಓಕೆ, ಸೊ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಈ ಅಧಿಕ ರಕ್ತದೊತ್ತಡ ಯಾಕೆ ಬರುತ್ತೆ, ಬಂದರೆ ಏನೇನಾಗುತ್ತೆ. ಈಗ ಆಲ್ರೆಡಿ ಅದರಿಂದ ಅನುಭವಿಸ್ತಿರೋರಿಗೆ ಗೊತ್ತಿದೆ, ಆ್ಯಂಡ್ ಅವರು ನಿರ್ಧಾರ ಮಾಡಬೇಕು ಇದರಿಂದ ಹೊರಗಡೆ ಬರಬೇಕಾ ಬೇಡವಾ. ಆ್ಯಂಡ್ ಬರ್ದಲೇ ಇರೋರು ಅಥವಾ ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋರು ಯೋಚನೆ ಮಾಡಬೇಕು ಇದನ್ನು ಇಲ್ಲಿಗೆ ಕಂಟ್ರೋಲ್ ಮಾಡಬೇಕೋ ಬೇಡವೋ. ಸೊ ಇದೆಲ್ಲದೂ ಗೊತ್ತಾಗಬೇಕು ಅಂತಂದರೆ ಈ ಒಂದು ಸೆಷನ್ನ ಸಂಪೂರ್ಣವಾಗಿ ನೀವು ವೀಕ್ಷಿಸಬೇಕಾಗತ್ತೆ. ಓಕೆ, ಸೊ BP ಯಾಕೆ ಬರುತ್ತೆ, ಏನಾಗುತ್ತೆ, ಇವತ್ತಿನ ವಾಸ್ತವತೆ ಹೇಗಿದೆ, ಆ್ಯಂಡ್ ಅದಕ್ಕೆ ಈ ಒಂದು ಪ್ರಾಡಕ್ಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಪರಿಹಾರವನ್ನು ಕೊಡುತ್ತೆ ಅಂತ ನಾವು ಸೈಂಟಿಫಿಕ್ ವೇನಲ್ಲಿ ಇಲ್ಲಿ ಮಾತಾಡ್ತಾ ಹೋಗ್ತೀವಿ. ಓಕೆ, ಎಸ್, ಸ್ಟಾರ್ಟ್ ಮಾಡೋಣ. ಸೊ ಆಗಲೇ ಹೇಳ್ದಂಗೆ ಅಧಿಕ ರಕ್ತದ ಒತ್ತಡ ಅನ್ನೋದು ಒಂದು ಸೈಲೆಂಟ್ ಕಿಲ್ಲರ್ ಆಗಿದೆ, ಸದ್ದಿಲ್ಲದ ಕೊಲೆಗಾರ. ಇವತ್ತು ಭಾರತದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಲ್ಲಿ ಏನು ಜನ ಸಾಯ್ತಾ ಇದ್ದಾರೆ, ಸಾವನ್ನಪ್ತಾ ಇದ್ದಾರೆ, ಅದರಲ್ಲಿ 27% ಅದಕ್ಕೆ ಕೊಡುಗೆಯನ್ನು ನೀಡ್ತಿರುವಂಥದ್ದು ಈ ಒಂದು ಅಧಿಕ ರಕ್ತದ ಒತ್ತಡ. ಅಂದರೆ ಹೈ ಬ್ಲಡ್ ಪ್ರೆಷರಿಂದ 27% ಆಫ್ ಹಾರ್ಟ್ ಪೇಷಂಟ್ಸ್ ಏನಾಗ್ತಿದ್ದಾರೆ, ಸಾಯ್ತಾ ಇದ್ದಾರೆ. ನೆಕ್ಸ್ಟ್, ಪರಧಮನಿಯ ಹೃದಯ ಕಾಯಿಲೆಯ ಸುಮಾರು 24% ಸಾವುಗಳಿಗೆ ಕಾರಣವಾಗ್ತಿದೆ. ಸೊ ನಮ್ಮ ದೇಹದಲ್ಲಿ ಕೊರೋನರಿ ಹಾರ್ಟ್ ಡಿಸೀಸ್ ಅಂತ ಏನಿದೆ, ಪರಧಮನಿ ನಮ್ಮ ಹೃದಯವನ್ನು ಸುತ್ತುವರೆದಂಥ ಒಂದು ಭಾಗ, ಅಲ್ಲಿ ಬರುವಂತಹ ಕಾಯಿಲೆಯಿಂದ 24% ಜನ ಇವತ್ತು ಸಾವನ್ನು ಅಪ್ತಾ ಇದ್ದಾರೆ. ನೆಕ್ಸ್ಟ್, ಹೆಚ್ಚಿನ ಪ್ರಕರಣಗಳು ಗುರುತಿಸದೇ ಉಳಿದಿವೆ. ತುಂಬ ಜನದ್ದು ಗೊತ್ತಾಗಿಲ್ಲ, ಅಂದರೆ ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲ ಅವರಲ್ಲಿ BP ಜಾಸ್ತಿ ಇದೆಯೋ ನಾರ್ಮಲ್ ಇದೆಯೋ ಅಂತ ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಸರಿಯಾದ ರೀತಿಯಲ್ಲಿ ಅದರ ಬಗ್ಗೆ ಅರಿವಿಲ್ಲ, ಜ್ಞಾನವಿಲ್ಲ, ಅಥವಾ ಇರ್ರೆಗ್ಯುಲರ್ ಚೆಕಪ್, ಸರಿಯಾದ ರೀತಿಯಲ್ಲಿ ಚೆಕಪ್ ಮಾಡಿಸ್ಕೊಂಡಿಲ್ಲ, ಅಥವಾ ಟ್ರೀಟ್ಮೆಂಟನ್ನು ಕಡಿಮೆ ಮಾಡ್ಕೊಂಡಿರೋವಂಥದ್ದು. ಸೊ ಈ ಕಾರಣಗಳಿಂದ ಸರಿಯಾದ ಒಂದು ಮಾಹಿತಿ ಅಪ್ಡೇಟ್ ಆಗಿಲ್ಲ. ಸೊ ಬಟ್ ಏನು ಚೆಕಪ್ ಆಗಿದೆ ಅಷ್ಟರಲ್ಲಿ ನಾನು ಮುಂಚೆ ಹೇಳಿದಷ್ಟು ಸಾವುಗಳು ಆಗ್ತಾಯಿದೆ, ಆ್ಯಂಡ್ ತುಂಬ ಜನ ಇನ್ನೂ ಮಾಡಿಸ್ಕೊಂಡಿಲ್ಲ. ಸೊ ಇವತ್ತು ನೋಡ್ತಿರ್ಬೋದು ಎಷ್ಟು ಸಣ್ಣ ವಯಸ್ಸಿಗೆ ತಮ್ಮ ಕೊನೆ ಉಸಿರು ಎಳೀತಾ ಇದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ರೆಗ್ಯುಲರ್ ಚೆಕಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಈಗ ನಾವು ನೋಡ್ತಾ ಹೋಗೋಣ. ಸೊ ಹಾಗಾದರೆ ಅಧಿಕ ರಕ್ತದೊತ್ತಡ, ಈ ಹೈ ಬ್ಲಡ್ ಪ್ರೆಷರ್ ಬರೋಕ್ಕೆ ಕಾರಣ ಏನೇನು? ಒಂದು, ಅನಾರೋಗ್ಯಕರ ಆಹಾರ, ಅತಿ ಹೆಚ್ಚು ಉಪ್ಪಿನ ಸೇವನೆ. ಉಪ್ಪು ಸೇವನೆ ಅಂದರೆ ಯಾರು ಉಪ್ಪನ್ನು ತೊಗೊಂಡು ಡೈರೆಕ್ಟಾಗಿ ತಿನ್ನೋದಿಲ್ಲ. ನೀವೇನೇನು ಆಹಾರ ತಿಂತಿದ್ದೀರಾ, ಎಸ್ಪೆಷಲಿ ಜಂಕ್ ಫುಡ್ಸ್, ಬೇಕರಿ ಐಟಮ್ಸ್, ಫ್ರೈಡ್ ಐಟಮ್ಸ್, ಅದರಲ್ಲೆಲ್ಲ ಹೆಚ್ಚು ಏನಿದೆ ಅಂತ ಜಸ್ಟ್ ಥಿಂಕ್ ಮಾಡಿ. ಉಪ್ಪಿನ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗೆ ಜಡ ಜೀವನ ಶೈಲಿ, ಒತ್ತಡದ ಜೀವನ, ಕಡಿಮೆ ಪೊಟ್ಯಾಷಿಯಮ್ ಇರುವಂಥ ಆಹಾರ, ಅಂದರೆ ಪೊಟ್ಯಾಷಿಯಮ್ ಅಂಶ ದೇಹದಲ್ಲಿ ಕಡಿಮೆ ಆಗುವಂಥದ್ದು ಅಥವಾ ಕಡಿಮೆ ಇರುವಂಥ ಆಹಾರವನ್ನು ಸೇವನೆ ಮಾಡುವಂಥದ್ದು, ಬೊಜ್ಜು, ಅತಿಯಾದ ಮದ್ಯಪಾನ, ತಂಬಾಕು ಬಳಕೆ, ಆನುವಂಶಿಕ ಜೀನ್ಸಿಂದ, ವಯಸ್ಸಾಗುವಿಕೆ, ದೈಹಿಕ ನಿಷ್ಕ್ರಿಯತೆ, ಫಿಸಿಕಲ್ ಇನ್ಆಕ್ಟಿವಿಟಿ, ಹಾಗೆ ಕಲಬೆರಕೆ ಅಡುಗೆ ಎಣ್ಣೆಗಳು. ಸೊ ಇಷ್ಟೂ ಕಾರಣಗಳಿಂದ ಇವತ್ತೇನಾಗ್ತಿದೆ, ಅಧಿಕ ರಕ್ತದೊತ್ತಡ ಒಬ್ಬ ಮನುಷ್ಯನಲ್ಲಿ ಬರ್ತಾ ಇದೆ. ನೆಕ್ಸ್ಟ್, ಸೊ ಇದರಿಂದ ಇವತ್ತು ವಾಸ್ತವತೆ ಏನಿದೆ ಅಂತಂದರೆ, ಪ್ರತಿ 3 ಭಾರತೀಯರನ್ನು ತಗೊಂಡ್ರೆ ಅದರಲ್ಲಿ ಒಬ್ಬ ಭಾರತೀಯ ಅಧಿಕ ರಕ್ತದ ಒತ್ತಡದಿಂದ ಬಳಲ್ತಾ ಇದ್ದಾರೆ. ಹಾಗೆ
ಅರ್ಧಕ್ಕಿಂತ ಹೆಚ್ಚು ಜನರು ರೋಗ ನಿರ್ಣಯ ಮಾಡದೇ ಇದ್ದಾರೆ. ಸೊ 50% ಆಫ್ ದ ಪೀಪಲ್ ಏನಿದ್ದಾರೆ ಅವರು ತಮ್ಮ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡೇ ಇಲ್ಲ. ಇನ್ನು ಮಾಡಿಸ್ಕೊಂಡಿರೋರಲ್ಲೇ ಇಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಓಕೆ, ಹಾಗೆ ಕೇವಲ 20% ಅಷ್ಟು ಜನರು ಮಾತ್ರ ಅದನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿರುವಂಥದ್ದು. ಓಕೆ, ಇದೆಲ್ಲದೂ ಇವತ್ತಿನ ಒಂದು ಫ್ಯಾಕ್ಟ್ ರಿಸರ್ಚ್ ಪ್ರಕಾರ. ನೆಕ್ಸ್ಟ್ 140/90 mmHg ಅಥವಾ ಸೊ ಈ ಒಂದು ಬ್ಲಡ್ ಪ್ರೆಷರ್ ರೀಡಿಂಗ್ ಏನಿದೆ, ಸೊ ಇದಕ್ಕಿಂತ ಏನಾದರೂ ಇಷ್ಟು ಅಥವಾ ಇದಕ್ಕಿಂತ ಹೆಚ್ಚಿತ್ತು ಅಂತಂದರೆ ಅದು ಅಧಿಕ ರಕ್ತದ ಒತ್ತಡಕ್ಕೆ ಕಾರಣ ಆಗ್ತದೆ. ಸೊ ವಯಸ್ಸು ಯಾವುದಾದ್ರೂ ಆಗಿರಬಹುದು, ಇದು ಈ ಒಂದು ರೀಡಿಂಗ್ 140/90 ಇಷ್ಟು ಅಥವಾ ಇದಕ್ಕಿಂತ ಜಾಸ್ತಿ ಏನಾದರೂ ರೀಡಿಂಗ್ ತೋರಿಸ್ತು ಅಂತಂದರೆ ಹೈ ಬ್ಲಡ್ ಪ್ರೆಷರ್ ನಿಮ್ಮಲ್ಲಿದೆ. ಇದಕ್ಕೆ ಕಾರಣ ಒತ್ತಡ ಮತ್ತು ಕಳಪೆ ಜೀವನ ಶೈಲಿ ಅಭ್ಯಾಸಗಳಿಂದಾಗಿ ಇದೆಲ್ಲದೂ ಕೂಡ ಜೀವನದಲ್ಲಿ ಸೊ ಒಬ್ಬ ಮನುಷ್ಯನಲ್ಲಿ ಸಣ್ಣ ವಯಸ್ಸಿನಲ್ಲಾಗಿರ್ಬೋದು ಅಥವಾ ಒಂದು ಮಧ್ಯಮ ವಯಸ್ಸಿನಲ್ಲಾಗಿರ್ಬೋದು, ಸೊ ವಯಸ್ಸಾಗ್ತಾ ಆಗಿರ್ಬೋದು, ಎಲ್ಲ ವಯಸ್ಸಿನವರೆಗೂ ಕೂಡ ಇವತ್ತು BP ಅನ್ನೋದು ಬರ್ತಾ ಇದೆ, ಹೈ ಬ್ಲಡ್ ಪ್ರೆಷರ್. ಓಕೆ, ನೆಕ್ಸ್ಟ್ 30 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರಲ್ಲಿ 1/3 ಜನರಿಗೆ ಅಧಿಕ ರಕ್ತದೊತ್ತಡವನ್ನು ಹೊಂದಿದ್ದಾರೆ. ಸೊ 30 years ಆ್ಯಂಡ್ ಅಬವ್ ಇವತ್ತು ಯಾರೆಲ್ಲ ನಮ್ಮ ದೇಶದಲ್ಲಿದ್ದಾರೆ ಅದರಲ್ಲಿ ಈಗ 3 ಜನ ತಗೊಂಡರಲ್ಲಿ ಒಬ್ಬರಿಗೆ ಬ್ಲಡ್ ಪ್ರೆಷರ್ ಖಂಡಿತವಾಗ್ಲೂ ಇದೆ. ನೆಕ್ಸ್ಟ್ ಹಾಗೆ ಡಯಾಬಿಟಿಸ್ ಮಧುಮೇಹ ಹೊಂದಿರುವ 43% ಜನರು ಅಧಿಕ ರಕ್ತದೊತ್ತಡವನ್ನು ಹೊಂದಿದ್ದಾರೆ. ಇದು ಸಂಕೀರ್ಣ ಆರೋಗ್ಯ ಅಪಾಯಕ್ಕೆ ಕಾರಣವಾಗ್ತದೆ. ಸೊ 43% ಆಫ್ ದ ಪೀಪಲ್ ಹೂ ಆರ್ ಡಯಾಬಿಟಿಕ್, 43% ಜನ ಯಾರು ಇವತ್ತು ಡಯಾಬಿಟೀಸ್ನಿಂದ ಬಳಲ್ತಿದ್ದಾರೆ ಅವರಲ್ಲಿ BP ಅನ್ನೋದು ಸರ್ವೇ ಸಾಮಾನ್ಯವಾಗಿ ಬರ್ತಿದೆ. ಆ್ಯಂಡ್ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು, ಒಂದು ನಮ್ಮ ರಕ್ತನಾಳಗಳಲ್ಲಿ ಏನು ಕೊಬ್ಬಿನ ಶೇಖರಣೆ ಆಗುತ್ತೆ, ಪ್ಲೇಕ್ ಫಾರ್ಮೇಷನ್ ಆಗುತ್ತೆ, ಕಲ್ಮಶ ಸೇರ್ತಾ ಹೋಗುತ್ತೆ, ಇದರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು. ಸೊ ಇನ್ನೊಂದು ನಮ್ಮ ರಕ್ತ ಏನಾಗುತ್ತೆ ಅದರದ್ದು ಒಂದು ಥಿಕ್ನೆಸ್ ಇರುತ್ತೆ. ಆ ಥಿಕ್ನೆಸ್ ಏನಿದೆ ಅದೇನಾದರೂ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೂ ಕೂಡ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಓಕೆ, ಹಾಗಾದರೆ ರಕ್ತ ಯಾಕೆ ಥಿಕ್ ಆಗ್ತಾ ಹೋಯಿತು ಅಂದರೆ ಗಟ್ಟಿ ದಪ್ಪ ಆಗ್ತಾ ಹೋಯಿತು ಯಾಕೆ? ಈಗ ಶುಗರ್ ಡಯಾಬಿಟೀಸ್ ಅಂತಂದ್ರೆ ಏನು? ನೀವು ತಿಂದಂಥ ಆಹಾರ ಜೀರ್ಣಕ್ರಿಯೆ ಆಗಿ ರಕ್ತಕ್ಕೆ ಸಕ್ಕರೆ ಸೇರಿಕೊಳ್ಳುತ್ತೆ. ನೆಕ್ಸ್ಟು ಅದು ಏನಾಗುತ್ತೆ, ಆ ಸಕ್ಕರೆ ಪ್ರತಿಯೊಂದು ಜೀವಕೋಶಕ್ಕೂ ಹೋಗಿ ಸೇರ್ಕೋಬೇಕು, ಕೋಟಿ ಜೀವಕೋಶಗಳಿಗೆ ಹೋಗಿ ಸೇರ್ಕೋಬೇಕು. ಆದರೆ ಯಾರಲ್ಲಿ ಡಯಾಬಿಟೀಸ್ ಇದೆ ಅವರಿಗೆ ಆ ಜೀವಕೋಶಗಳು ಆ ಸಕ್ಕರೆ ಅಂಶವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರೋದಿಲ್ಲ, ಅಥವಾ ತಲುಪಿಸೋವಂಥ ಇನ್ಸುಲಿನ್ ಅನ್ನೋ ಒಂದು ವೆಹಿಕಲ್ ಅಥವಾ ಒಂದು ಹಾರ್ಮೋನ್ ಅಂತ ನಾವೇನು ಹೇಳ್ತೀವಿ ಅದು ಕಡಿಮೆ ಇರುತ್ತೆ ದೇಹದಲ್ಲಿ. ಸೊ ಆವಾಗ ಸಕ್ಕರೆ ಅಂಶ ಏನಾಗುತ್ತೆ ರಕ್ತದಲ್ಲೇ ಉಳ್ಕೊಳ್ಳುತ್ತೆ. ಯಾವಾಗ ಅತಿ ಹೆಚ್ಚು ಸಕ್ಕರೆ ಅಂಶ ರಕ್ತದಲ್ಲೇ ಉಳ್ಕೊಳ್ಳುತ್ತೋ ಆವಾಗ BP ರಕ್ತ ದಪ್ಪ ಆಗ್ತದೆ. ಸೊ ಬ್ಲಡ್ ಪ್ರೆಷರ್ ಆಟೋಮೆಟಿಕಲಿ ರೈಸ್ ಆಗುತ್ತೆ. ಸೊ ಸಕ್ಕರೆ ಕಡಿಮೆ ಮಾಡಬೇಕು ಅಥವಾ ಸಕ್ಕರೆ ತಿನ್ನಬಾರ್ದು ಒಂದು ಕೇವಲ ಡಯಾಬಿಟೀಸರಿಗೆ ಮಾತ್ರ ಸೀಮಿತ ಅಲ್ಲ, ಸಕ್ಕರೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಥವಾ ಬಹಳ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಯಾಕೆ? ಕೇವಲ ಸಕ್ಕರೆ ಕಾಯಿಲೆ ಬರುತ್ತೆ ಅಂತಲ್ಲ, ಅಧಿಕ ರಕ್ತದ ಒತ್ತಡ ಕೂಡ ಬರೋ ಸಾಧ್ಯತೆ ಇರುತ್ತೆ ಸಕ್ಕರೆಯಿಂದ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಸಕ್ಕರೆಯನ್ನು ಲಿಮಿಟಲ್ಲಿ ಇಟ್ಕೊಂಡ್ರೆ ಮಾತ್ರ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಸೊ ಹೇಗೆ ಒಂದು ಅನ್ನ ಸಾಂಬಾರು ಹೇಗೆ ಒಂದು ಜೋಡಿನ ರುಚಿಯಾಗಿ ಊಟ ಮಾಡಲಿಕ್ಕೆ, ಹಾಗೆ ಕಾಯಿಲೆಗಳಲ್ಲಿ ಈ BP ಶುಗರ್ ಅನ್ನೋದು ಒಟ್ಟಿಗೆ ಬರ್ತದೆ. ಓಕೆ, ನೆಕ್ಸ್ಟ್ ಸೊ ಇದು ಇವತ್ತಿನ ವಾಸ್ತವತೆ. ಆದರೆ ಈ BP ಬರೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನೇನು? ಸರಿ ಸರ್ BP ಬಂದಿದೆ, ಏನು ತೊಂದರೆ ಬಿಡಿ, ಚೆನ್ನಾಗಿದ್ದೀನಲ್ಲ. ಎಸ್, ಇವತ್ತು ಚೆನ್ನಾಗಿದ್ದೀವಿ. ಬಟ್ ಒಂದು ಸಲ ಯೋಚನೆ ಮಾಡಿ, BP ಬಂದಿರೋರಿಗೆ ಇದೆಲ್ಲದೂ ಆಗಿದೆಯಾ ಅಂತ ಈ ವಿಡಿಯೋ ನೋಡ್ತಿರೋರಲ್ಲಿ, ಅಥವಾ BP ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋರು ಯೋಚನೆ ಮಾಡಿ ಇದೆಲ್ಲದೂ ಮುಂದೆ ನನಗೆ ಆಗಬೇಕಾ, ಅಥವಾ ಇವತ್ತು ಆರೋಗ್ಯವಾಗಿದ್ದೀನಿ ಸರ್ ಹೀಗೆ ಆರೋಗ್ಯವಾಗಿರ್ಬೇಕು ನಾನು ಅನ್ನೋರು ಕೂಡ ಯೋಚನೆ ಮಾಡಿ, ನಾನು ಮುಂದೆ ಈ ಅನಾರೋಗ್ಯಕ್ಕೆ ಹೋಗಬೇಕಾ ಅಥವಾ ಆರೋಗ್ಯವಾಗಿ ಇರಬೇಕಾ ಅಂತ. ಎಸ್, ನೋಡೋಣ. ನಿಮ್ಮಲ್ಲಿ ಏನಾದರೂ ಅಧಿಕ ರಕ್ತದ ಒತ್ತಡ ಇತ್ತು ಅಂತಂದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ, ಸ್ಟ್ರೋಕ್ ಬರ್ಬೋದು, ನಿಮ್ಮ ರಕ್ತನಾಳಗಳು ಡ್ಯಾಮೇಜ್ ಆಗ್ಬೋದು, ಸಣ್ಣಗಾಗ್ಬೋದು, ನಿಮ್ಮ ರಕ್ತನಾಳಗಳು ಊದ್ಕೋಬೋದು. ಓಕೆ, ಅನ್ಯೂರಿಸಮ್ ಅಂತ ಕರಿತೀವಿ. ನಿಮ್ಮ ಹೃದಯ ಫೇಲ್ ಆಗ್ಬೋದು, ಕೊರೊನರಿ ಹಾರ್ಟ್ ಡಿಸೀಸ್ ಬರ್ಬೋದು, ನಿಮ್ಮ ಎನ್ಲಾರ್ಜ್ಡ್ ಲೆಫ್ಟ್ ಹಾರ್ಟ್ ಹೃದಯದ ಎಡಭಾಗ ದೊಡ್ಡದಾಗ್ತಾ ಹೋಗ್ಬೋದು, ಆಮೇಲೆ ಮೈನರ್ ಸ್ಟ್ರೋಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೆನಪಿನ ಶಕ್ತಿಯಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ, ಕಣ್ಣಿನ ಸಮಸ್ಯೆಗಳು ಬರ್ತದೆ, ಹಾಗೆ ಮೆಟಬಾಲಿಕ್ ಸಿಂಡ್ರಮ್ ಅಂದರೆ ಈ ಡಯಾಬಿಟೀಸ್, ಸ್ಟ್ರೋಕ್ ಇದೆಲ್ಲದೂ ಕೂಡ ಹೃದಯದ ಸಮಸ್ಯೆ ಎಲ್ಲ ಒಟ್ಟಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನೆನಪಿನಲ್ಲಿ ಮತ್ತು ಅರ್ಥ ಮಾಡ್ಕೊಳ್ಳುವಂಥದ್ರಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಡೆಮೆನ್ಷಿಯಾ ಬುದ್ಧಿಮಾಂದ್ಯತೆ ಆಗ್ಬೋದು. ಇದೆಲ್ಲ ಯಾಕಾಗ್ಬೋದು? ಅಧಿಕ ರಕ್ತದ ಒತ್ತಡದಿಂದ. ನೆಕ್ಸ್ಟ್, ನಿಮ್ಮ ಕಿಡ್ನಿಗೆ ಡ್ಯಾಮೇಜ್ ಆಗ್ಬೋದು. ಸೊ ಕಿಡ್ನಿ ಸ್ಕ್ಯಾರಿಂಗ್ ಅಂದರೆ ನಿಮ್ಮ ಕಿಡ್ನಿ ಫೇಲ್ಯೂರ್ ಆಗ್ತಾ ಹೋಗ್ತದೆ, ಕಿಡ್ನಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗೆ ರೆಟಿನೋಪತಿ, ನಿಮ್ಮ ಡ್ಯಾಮೇಜ್ ಟು ದ ಬ್ಲಡ್ ವೆಸಲ್ಸಿಂದ ರೆಟಿನಾ, ಸೊ ನಿಮ್ಮ ಕಣ್ಣಿಗೆ ತೊಂದರೆ ಆಗ್ತದೆ ಇದರಿಂದ.
ಕೊರಿಯೋಡೋಪತಿ ಅಂದರೆ ನಿಮ್ಮ ರೆಟಿನಾ ಕೆಳಗಡೆ ಫ್ಲೂಯಿಡ್ ಬಿಲ್ಡಪ್ ಆಗ್ತದೆ, ಅಗೇನ್ ನಿಮ್ಮ ಕಣ್ಣಿಗೆ ಸಮಸ್ಯೆ. ಆಪ್ಟಿಕ್ ನ್ಯೂರೋಪತಿ, ನಿಮ್ಮ ನರಗಳು ವೀಕ್ ಆಗ್ತಾ ಹೋಗುತ್ತೆ, ನರ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಕಂಪ್ಲೀಟ್ ಬಾಡಿ ವೀಕ್ ಆಗುತ್ತೆ. ಸೆಕ್ಷುವಲ್ ಡಿಸ್ಫಂಕ್ಷನ್ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಆ ಒಂದು ಸೆಕ್ಷುವಲ್ ಪ್ರಾಕ್ಟೀಸ್ ಏನಿದೆ ಅದರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ನೀವು ಅದನ್ನು ಆ ಒಂದು ಪ್ರಾಕ್ಟೀಸ್ನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಒಂದು ಪ್ರೋಸೆಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೆಕ್ಸ್ಟು ಕುರುಡುತನ ಬರ್ಬೋದು, ಎದೆನೋವು ಬರ್ಬೋದು, ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಸೊ ನಿಮ್ಮ ಹೃದಯಕ್ಕೆ ಸಂಬಂಧ ಆಗ್ಬೋದು, ಹೃದಯದಲ್ಲಿ ಹಾರ್ಟ್ ಪಂಪಿಂಗಲ್ಲಿ ವ್ಯತ್ಯಾಸ ಆಗ್ಬೋದು. ಹಾಗೆ ನಿಮ್ಮ ಶ್ವಾಸಕೋಶದಲ್ಲಿ ಫ್ಲೂಯಿಡ್ ಅಂದರೆ ನೀರಿನ ಅಂಶ ಸೇರಿಕೊಳ್ಳೋದು ಅಂತೀವಲ್ಲ ಅದಾಗ್ಬೋದು. ಇದರಿಂದ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಈ ಥರ ಇಷ್ಟು ಸಮಸ್ಯೆಗಳು ಕೂಡ ನಿಮ್ಮ ದೇಹದಲ್ಲಿ ನಿಮ್ಮ ರಕ್ತದ ಒತ್ತಡ ನಾರ್ಮಲಲ್ಲಿ ಇಲ್ದಲೇ ತುಂಬ ಅಧಿಕವಾಗಿ ನೀವು ಇಟ್ಕೊಂಡ್ರಿ ಅಂತಂದರೆ ಇಷ್ಟೆಲ್ಲ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಇರ್ತದೆ. ಓಕೆ, ಎಸ್. ಈಗ ನಿಮಗೆ ಆಲ್ರೆಡಿ ಅರ್ಥ ಆಗಿದೆ ರಕ್ತದ ಒತ್ತಡ ನಮ್ಮ ದೇಹದಲ್ಲಿ ಜಾಸ್ತಿ ಆಗೋದ್ರಿಂದ ಇವತ್ತು ಎಷ್ಟು ಜನ ಸಾಯ್ತಾ ಇದ್ದಾರೆ, ಇವತ್ತಿನ ವಾಸ್ತವತೆ ಹೇಗಿದೆ, ಹಾಗೆ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ಹೇಳಿ. ಸೊ ಈಗ ನೀವು ಆಲೋಚನೆ ಮಾಡಿ, ನಿಮ್ಮ ರಕ್ತದ ಒತ್ತಡ ನಾರ್ಮಲ್ ಆಗಿರಬೇಕು, ಆರೋಗ್ಯವಾಗಿರಬೇಕು ಅಂತಂದರೆ ನಿಮಗೆ ಬಿ ಪಿ ಬಂದಿದೆಯೋ ಇಲ್ವೋ ದಟ್ ಸೆಕೆಂಡರಿ. ಯಾಕೆಂದರೆ ಸಪ್ಲಿಮೆಂಟ್ಸ್ ಅಂತ ಅಂದರೆ ಏನು ಅಂತಂದರೆ ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳೋದಲ್ಲ, ರೋಗ ಬರೋದಕ್ಕಿಂತ ಮುಂಚೆನೇ ನಾವು ಕೇರ್ ತಗೊಳ್ಳೋವಂಥದ್ದು ಅಥವಾ ರೋಗನೇ ಬರ್ದಂಗೆ ನೋಡ್ಕೊಳ್ಳೋವಂಥದ್ದು. ಸೊ ಹಾಗಾಗಿ ನಿಮಗೆ ಬಿ ಪಿ ಇರಲಿ ಅಥವಾ ಇಲ್ದಲೇ ಇರಲಿ, ನಿಮ್ಮ ಬಿ ಪಿ ಅಥವಾ ನಿಮ್ಮ ಹೃದಯದ ಕಾರ್ಯ, ನಿಮ್ಮ ರಕ್ತನಾಳಗಳು ಆರೋಗ್ಯವಾಗಿರಬೇಕು, ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಆರೋಗ್ಯವಾಗಿರಬೇಕು, ಬಿ ಪಿ ನಾರ್ಮಲ್ ಆಗಿರಬೇಕು. ಸೊ ನೀವು ಯಾವಾಗಲೂ ಖುಷಿಯಾಗಿರಬೇಕು, ಹಾಸ್ಪಿಟಲಿಗೆ ಲಕ್ಷ ಕೋಟಿ ಖರ್ಚು ಮಾಡಬಾರ್ದು ಇದೊಂದು ವಿಚಾರಕ್ಕೆ ಅನ್ನೋದಾದರೆ, ಸೊ ಪ್ರತಿಯೊಬ್ಬರು ಈ ಒಂದು ಅದ್ಭುತವಾದಂಥ ಸಂಜೀವಿನಿಯಂತಹ ಒಂದು ಉತ್ಪನ್ನವನ್ನು ಬಳಸಬೇಕು. ಅದೇ ನಮ್ಮ ಮೋದಿ ಕೇರ್ ಸಂಸ್ಥೆಯ ಅಥವಾ ಮೋದಿ ವಿ ಸಂಸ್ಥೆಯ ಬಿ ಪಿ ಬ್ಯಾಲೆನ್ಸ್ ಸಿರಪ್. ಸೊ ಇದು ಆರೋಗ್ಯಕರ ರಕ್ತದ ಒತ್ತಡ ಮಟ್ಟವನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಸೊ ಈಗ ನೋಡ್ತಾ ಹೋಗೋಣ ಈ ಒಂದು ಪ್ರಾಡಕ್ಟ್ ಯಾವ ರೀತಿ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಎಸ್, ಇದರಲ್ಲಿ ಶಕ್ತಿಶಾಲಿ ಪದಾರ್ಥಗಳಿದೆ. ಓಕೆ, ಇದರಲ್ಲಿರುವಂಥ ಒಂದೊಂದು ಇಂಗ್ರೀಡಿಯೆಂಟ್ ತುಂಬ ರಿಸರ್ಚ್ ಮಾಡಿ ಸೊ ಒಂದು ಒಳ್ಳೆ ಕಾಂಬಿನೇಷನ್ ಮಾಡಿ ನಮಗೆ ಕೊಟ್ಟಿರೋವಂಥದ್ದು. ಓಕೆ, ಸೊ ಇದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಒಂದೊಂದು ಇಂಗ್ರೀಡಿಯೆಂಟನ್ನು ಕೆಲವರು ಯೂಸ್ ಮಾಡ್ತಾ ಇರ್ಬೋದು. ಇದರಲ್ಲಿರೋದು ಏನೇನು: ಅರ್ಜುನ, ಹರಿದ್ರ ಅಂದರೆ ಹರಿಶಿಣ, ಹರಿತಾಕಿ ಅಳಲೆಕಾಯಿ, ಸೋಂಪು, ಅಕ್ಷಕಿ ಫಲ ಅಂದರೆ ನೋನಿ. ಸೊ ಒಂದೊಂದು ಕಂಟೆಂಟನ್ನು ಯೂಸ್ ಮಾಡ್ತಾ ಇರ್ಬೋದು. ಓಕೆ, ಈಗ ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ರುಚಿಯಾದಂಥ ಒಂದು ಟೀ ರೆಡಿ ಆಗಬೇಕು. ಏನು ರೆಡಿ ಆಗಬೇಕು? ಟೀ ರೆಡಿ ಆಗಬೇಕು. ಟೀ ರೆಡಿ ಆಗಬೇಕಂದ್ರೆ ಏನು ಬೇಕು? ಹಾಲು, ಸಕ್ಕರೆ ಅಥವಾ ಬೆಲ್ಲ, ನೀರು ಬೇಕು ಅನ್ನೋರು, ಜೊತೆಗೆ ಟೀ ಪೌಡರ್. ಇದಿಷ್ಟು ಇದ್ದರೆ ಏನಾಗುತ್ತೆ? ಒಂದು ರುಚಿಯಾದಂಥ ಟೀ ಆಗುತ್ತೆ. ಜೊತೆಗೆ ಅದನ್ನು ಬೇಯಿಸೋಕ್ಕೆ ಒಂದು ಸ್ಟವ್, ಗ್ಯಾಸ್ ಎಲ್ಲ ಬೇಕು. ಈಗ ಎಲ್ಲದನ್ನೂ ಸಪ್ರೇಟಾಗಿ ನಾನು ತೊಗೊಂಡ್ರೆ ಅದು ಟೀ ಆಗುತ್ತಾ? ಫಸ್ಟ್ ಹಾಲು ಕುಡಿದು ಆಮೇಲೆ ಸ್ವಲ್ಪ ಟೀ ಪುಡಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಕುಡ್ಕೊಂಡು ಆಮೇಲೆ ಸ್ವಲ್ಪ ಸಕ್ಕರೆ ತಿಂದರೆ ಅದು ಟೀ ಅಂತ ಆಗುತ್ತಾ? ಇಲ್ಲ. ಹಾಗೆ ಮಾಡಬೇಕಾದ್ರೂ ಅಷ್ಟೇ, ಹಾಲು ಎಷ್ಟು ಹಾಕಬೇಕು, ನೀರು ಎಷ್ಟು ಹಾಕಬೇಕು, ಟೀ ಪೌಡರ್ ಎಷ್ಟು ಹಾಕಬೇಕು, ಶುಗರ್ ಅಥವಾ ಜಾಗ್ರಿ ಎಷ್ಟು ಆ್ಯಡ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಬಿಸಿ ಮಾಡಬೇಕು, ಎಷ್ಟೊತ್ತು ಕುದಿಸ್ಬೇಕು. ಸೊ ಇಷ್ಟು ಆದಮೇಲೆ ಒಂದು ರುಚಿಕರವಾದಂಥ ಒಂದು ಟೀ, ಅದು ಆರೋಗ್ಯಕ್ಕೆ ಒಳ್ಳೆಯದು ಸೆಕೆಂಡರಿನ ನೆಕ್ಸ್ಟು. ಬಟ್ ಒಂದು ರುಚಿಯಾಗಿ ಆಗಬೇಕು ಅಂತಂದರೆ ಇಷ್ಟು ಪ್ರೋಸೆಸ್ ಇದೆ. ಹಾಗೆಯೇ ನಮ್ಮ ದೇಹದಲ್ಲಿ ನಾವಿಷ್ಟು ದಿನ ನಮ್ಮ ಹೃದಯವನ್ನು ಹಾಳು ಮಾಡ್ಕೊಂಡಿದ್ದೀವಿ ಅಥವಾ ಅಧಿಕ ರಕ್ತದ ಒತ್ತಡನ ಬರೆಸ್ಕೊಂಡಿದ್ದೀವಿ. ಸೊ ಈಗ ಅದನ್ನು ಸರಿ ಮಾಡ್ಕೋಬೇಕು ಅಂತಂದರೆ ಒಂದು ಫಾರ್ಮುಲೇಷನ್ ಬೇಕಲ್ವಾ, ಒಂದು ಕಾಂಬಿನೇಷನ್ ಬೇಕಲ್ವಾ. ಸೊ ಈ ಕಾಂಬಿನೇಷನ್ನೇ ಯೂನಿಕ್. ಈ ಕಾಂಬಿನೇಷನ್ನೇ ನಿಮಗೆ 100%ಇಂದ 1000% ರಿಸಲ್ಟನ್ನು ಬೆಟರಾಗಿ ಕೊಡುವಂಥದ್ದು. ಓಕೆ, ಹಾಗಾಗಿ ಈ ಕಾಂಬಿನೇಷನ್, ಇಲ್ಲಿರುವಂಥ ಒಂದೊಂದು ಇಂಗ್ರೀಡಿಯೆಂಟ್ ಏನಿದೆ ತುಂಬ 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 ಪವರ್ಫುಲ್ಲಾಗಿರುತ್ತೆ. ಆ್ಯಂಡ್ ಆ ಕಾಂಬಿನೇಷನ್ ಏನು ಮಾಡುತ್ತೆ? ನಿಮ್ಮ ಹಾರ್ಟ್ ಹೆಲ್ತನ್ನು ತುಂಬ ಅದ್ಭುತವಾಗಿ ಮಾಡುತ್ತೆ. ಸೊ ಮುಂಚೆ ಒಂದು ಗಾದೆ ಹೇಳ್ತಿದ್ರು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಕೇಳಿದ್ದೀವ. ಹಾಗೆ ಇಲ್ಲಿರುವಂಥ ಒಂದೊಂದು ಇಂಗ್ರೀಡಿಯೆಂಟ್ ನಾವು ಸಪ್ರೇಟಾಗಿ ಎಲ್ಲೆಲ್ಲೋ ಹುಡುಕಿ ತಗೊಳ್ಳೋ ಬದಲು ಎಲ್ಲದೂ ಸೇರಿ ಒಂದು ಕಡೆ ಇದೆ. ಆ್ಯಂಡ್ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣಕ್ಕೆ ಬೇಕೋ ಅಷ್ಟು ಡೋಸೇಜ್ ತೊಗೊಂಡ್ರೆ ಆ ರೀತಿ ತುಂಬ ಸೈಂಟಿಫಿಕಲಿ ರಿಸರ್ಚ್ ಮಾಡಿರೋದ್ರಿಂದ ನಮಗೆ ಈ ಪ್ರಾಡಕ್ಟ್ ತುಂಬ ಮಿರಾಕಲ್ ಆಗಿ ವರ್ಕ್ ಆಗುತ್ತೆ. ಸೊ ಈಗ ನೋಡ್ತಾ ಹೋಗೋಣ ಇದರ ಬೆನಿಫಿಟ್ಸ್ ಏನೇನು. ಮೊದಲನೇ ಒಂದು ಇಂಗ್ರೀಡಿಯೆಂಟ್ ಅರ್ಜುನ ಅಂತ ಹೇಳಿ, ಇದು ಒಂದು ಮರ. ಸೊ ಇದರ ಒಂದು ಮರದ ತೊಗಟೆಯಿಂದ ಸೊ ಈ ಒಂದು ಇಂಗ್ರೀಡಿಯೆಂಟನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಈ ಪ್ರಾಡಕ್ಟ್ನಲ್ಲಿ ಆ್ಯಡ್ ಮಾಡಿರ್ತಾರೆ. ಕನ್ನಡದಲ್ಲಿ ಇದನ್ನು ನೀರು ಮಟ್ಟಿ ಅಥವಾ ಹೊಳೆಮತ್ತಿ ಅಂತ ಕರೀತಾರೆ. ಸೊ ಇದರ ಬೆನಿಫಿಟ್ಸ್ ಏನೇನು ಅಂತ ನೋಡ್ತಾ ಹೋಗೋಣ. ಅರ್ಜುನ ಮರದ ತೊಗಟೆಯನ್ನು ಪ್ರಬಲ ಕಾರ್ಡಿಯೋಟಾನಿಕ್ ಎಂದು ಪರಿಗಣಿಸಲಾಗ್ತದೆ. ಈ ಮರದ ತೊಗಟೆ ಏನಿದೆ, ಬಾರ್ಕ್ ಏನಿದೆ, ಅದನ್ನು ಕಾರ್ಡಿಯೋಟಾನಿಕ್ ಅಂತ ಕರೀತಾರೆ. ಅಂದರೆ ಹಾರ್ಟಿಗೆ, ನಮ್ಮ ಹೃದಯ ವ್ಯವಸ್ಥೆ ಏನಿದೆ, ಹೃದಯ ರಕ್ತನಾಳ ವ್ಯವಸ್ಥೆ ಏನಿದೆ, ಅದಕ್ಕೆ ಅಂದರೆ ಟಾನಿಕ್ ಅಂದರೆ ಏನು, ಒಂದು ಎನರ್ಜಿಯನ್ನು ಕೊಡುವಂಥ ಒಂದು
ಶಕ್ತಿಶಾಲಿ ಆಯುರ್ವೇದ ಪದಾರ್ಥ ಆಗಿದೆ. ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಚೆನ್ನಾಗಿದೆ. ಹಾಗೆ ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸ್, ಜೈವಿಕ ಸಕ್ರಿಯವಾಗಿರುವ ಸಂಯುಕ್ತಗಳು ತುಂಬ ಸಮೃದ್ಧವಾಗಿದೆ ಈ ಒಂದು ಅರ್ಜುನ ಗಿಡದ ತೊಗಟೆಯಲ್ಲಿ. ಸೊ ಇದರಿಂದ ಅದರ ಗಮನಾರ್ಹ ಹೃದಯ ಸಂಬಂಧಿ ಪ್ರಯೋಜನಗಳಿಗಾಗಿ ಪ್ರಾಥಮಿಕವಾಗಿ ಆಯುರ್ವೇದ ಔಷಧದಲ್ಲಿ ಬಳಸಲಾಗ್ತದೆ. ಸೊ ಇದು ಹಾರ್ಟ್ ಹೆಲ್ತಿಗೆ ತುಂಬ ಬೆನಿಫಿಟನ್ನು ಕೊಡೋದ್ರಿಂದ ಆಯುರ್ವೇದದಲ್ಲಿ ಈ ಒಂದು ಗಿಡಮೂಲಿಕೆಯನ್ನು ಸುಮಾರು ವರ್ಷಗಳಿಂದ ಬಳಸಲಾಗ್ತಿದೆ. ನೆಕ್ಸ್ಟ್, ಸೊ ಈಗ ಇದರ ಬೆನಿಫಿಟ್ಸ್ ನೋಡ್ತಾ ಹೋಗೋದಾದರೆ, ಹೃದಯ ಸ್ನಾಯುಗಳನ್ನು ಬಲಪಡಿಸುತ್ತದೆ. ನಮ್ಮ ಹಾರ್ಟ್ ಮಸಲ್ಸ್ ಏನಿದೆ ಅದನ್ನು ಸ್ಟ್ರೆಂತ್ ಮಾಡುತ್ತೆ. ಅರ್ಜುನ ತೊಗಟೆಯಲ್ಲಿ ಕಂಡುಬರುವ ಗ್ಲೈಕೋಸೈಡ್ಗಳು ಹೃದಯ ಸ್ನಾಯುಗಳನ್ನು ಬಲಪಡಿಸಬಹುದು. ಸೊ ನಮ್ಮ ಇದರಲ್ಲಿರುವಂಥ ಗ್ಲೈಕೋಸೈಡ್ ಅನ್ನೋ ಒಂದು ಅಂಶ ಏನು ಮಾಡುತ್ತೆ, ನಮ್ಮ ಹಾರ್ಟ್ ಮಸಲ್ಸನ್ನು ಸ್ಟ್ರೆಂತ್ ಮಾಡುತ್ತೆ. ಹಾಗೆ ಟೋನ್ ಆರೋಗ್ಯವಾಗಿಡಲಿಕ್ಕೆ ಸಹಕರಿಸ್ತದೆ. ಇದರಿಂದ ಒಟ್ಟಾರೆ ಹೃದಯದ ಕಾರ್ಯವನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ರಕ್ತದ ಹರಿವನ್ನು ಸುಧಾರಿಸ್ತದೆ. ಅಂದರೆ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡ್ತದೆ. ರಕ್ತನಾಳಗಳನ್ನು ಹಿಗ್ಗಿಸುವ ಮೂಲಕ, ಅಂದರೆ ರಕ್ತನಾಳಗಳು ಏನಾಗಿರುತ್ತೆ, ಕುಗ್ಗೋಗಿರುತ್ತೆ, ಸಣ್ಣಕ್ಕಾಗಿರುತ್ತೆ. ಸೊ ಸಣ್ಣಕ್ಕಾಗಿದ್ದರೆ ಸೊ ರಕ್ತ ಹರಿಲಿಕ್ಕೆ ಕಷ್ಟ ಆಗುತ್ತೆ. ಅದು ಯಾವಾಗ ಎಕ್ಸ್ಪ್ಯಾಂಡ್ ಆಗುತ್ತೋ ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಅದರಿಂದ ಹಿಗ್ಗಿಸುವ ಮೂಲಕ ಅರ್ಜುನ ಗಿಡಮೂಲಿಕೆಯು ಪರಿಧಮನಿಯ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ಒಟ್ಟಾರೆ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ನೆಕ್ಸ್ಟ್, ಕೊಲೆಸ್ಟ್ರಾಲನ್ನು ನಿರ್ವಹಿಸುತ್ತದೆ. ಓಕೆ, ನೋಡಿ ಇಲ್ಲಿ ಒಂದೊಂದು ಹೇಳ್ತಿರೋ ಪಾಯಿಂಟು ಕೂಡ ನಿಮ್ಮ ಬ್ಲಡ್ ಪ್ರೆಷರನ್ನು ನಾರ್ಮಲಾಗಿ ಇಡಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂಥ ಅಂಶಗಳು. ಓಕೆ, ಇದು LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡ್ತದೆ. ಟ್ರೈಗ್ಲಿಸರೈಡ್ಸ್ ಅಂಶವನ್ನು ಕಡಿಮೆ ಮಾಡ್ತದೆ. HDL ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಗುಡ್ ಕೊಲೆಸ್ಟ್ರಾಲ್ ಇದನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಇದು ಮಾಡ್ತದೆ. ಇದರಿಂದ ಏನಾಗುತ್ತೆ, ಅಪಧಮನಿಗಳಲ್ಲಿ ಪ್ಲೇಕ್ ರಚನೆಯನ್ನು ತಡೆಯಲು ಸಹಾಯ ಮಾಡ್ತದೆ. ಓಕೆ, ಆ ರಕ್ತನಾಳಗಳೇನಿರುತ್ತೆ, ಆರ್ಟರೀಸ್ ಏನಿರುತ್ತೆ, ಅಲ್ಲಿ ಪ್ಲೇಕ್ ರಚನೆ ಆಗುವಂಥದ್ದು ಕಡಿಮೆ ಆಗ್ತದೆ ಅಥವಾ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್, ರಕ್ತದ ಒತ್ತಡವನ್ನು ನಿಯಂತ್ರಿಸ್ತದೆ. ಅಂದರೆ BP ಮೇಂಟೈನ್ ಮಾಡುತ್ತೆ. ಅರ್ಜುನ ಗಿಡಮೂಲಿಕೆಯು ಆ್ಯಂಟಿ ಹೈಪರ್ಟೆನ್ಸಿವ್, ಅಂದರೆ ಹೈಪರ್ ಟೆನ್ಷನ್ ಅಂದರೆ ಹೈ BP, ಆ್ಯಂಟಿ ಅಂದರೆ ಅದರ ವಿರುದ್ಧ, ಅಂದರೆ ಅಧಿಕ ರಕ್ತದ ಒತ್ತಡದ ವಿರುದ್ಧ ಹೋರಾಡುವಂತಹ ಒಂದು ಗುಣ ಇದರಲ್ಲಿರೋದ್ರಿಂದ, ಮೂತ್ರವರ್ಧಕ ಗುಣಲಕ್ಷಣಗಳು ಇದರಲ್ಲಿರೋದ್ರಿಂದ ಅಧಿಕ ರಕ್ತದ ಒತ್ತಡವನ್ನು ನಿರ್ವಹಿಸಲಿಕ್ಕೆ ಹಾಗೆ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಆಂಜಿನಾವನ್ನು ಕೂಡ ಕಡಿಮೆ ಮಾಡ್ತದೆ. ಸೊ ಎದೆ ನೋವು, ಚೆಸ್ಟ್ ಪೈನ್ ಅಂತ ನಾವೇನು ಹೇಳ್ತೀವಿ, ಸೊ ಈ ಗಿಡಮೂಲಿಕೆಯು ಹೃದಯಕ್ಕೆ ರಕ್ತ ಪೂರೈಕೆ ಮತ್ತು ಆಮ್ಲಜನಕವನ್ನು ಸುಧಾರಿಸುವ ಮೂಲಕ ಹೃದಯಕ್ಕೆ ಬೇಕಾಗಿರುವಂಥ ರಕ್ತದ ಅಂಶ ಮತ್ತು ಆಕ್ಸಿಜನ್ ಕಂಟೆಂಟನ್ನು ಸರಿಯಾದ ಪ್ರಮಾಣದಲ್ಲಿ ತಲುಪಿಸಲಿಕ್ಕೆ ಸಹಾಯ ಮಾಡೋದ್ರ ಮುಖಾಂತರ ಎದೆ ನೋವು ಅಥವಾ ಆಂಜಿನಾವನ್ನು ನಿವಾರಿಸಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಒತ್ತಡವನ್ನು ಕಡಿಮೆ ಮಾಡುತ್ತೆ. ಉಸಿರಾಟದ ಆರೋಗ್ಯವನ್ನು ಕೂಡ ಬೆಂಬಲಿಸ್ತದೆ. ಚರ್ಮದ ಆರೋಗ್ಯ ಚೆನ್ನಾಗಾಗ್ತದೆ. ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸೊ ಇದೆಲ್ಲದೂ ಕೂಡ ಈ ಒಂದು BP ಬ್ಯಾಲೆನ್ಸ್ ಸಿರಪಲ್ಲಿರುವಂಥ ಒಂದೇ ಒಂದು ಇಂಗ್ರೀಡಿಯೆಂಟಿಂದ ಆಗುವಂಥ ಇಷ್ಟು ಬೆನಿಫಿಟ್ಸ್. ಇನ್ನೂ ಹಲವಾರು ಇಂಗ್ರೀಡಿಯೆಂಟ್ಸ್ ಇದೆ. ಓಕೆ, ನೆಕ್ಸ್ಟ್, ಇದರಲ್ಲಿರುವಂಥ ಎರಡನೇ ಒಂದು ಇಂಗ್ರೀಡಿಯೆಂಟ್ ಹರಿದ್ರ, ಅಂದರೆ ಅರಿಶಿನ ಅಂತ ಕರಿತೀವಿ, ಟರ್ಮರಿಕ್ ಅಂತಲೂ ಕೂಡ ಹೇಳ್ತಾರೆ. ಓಕೆ, ಎಸ್, ಇದು ಪ್ರಬಲವಾದ ಔಷಧೀಯ ಗಿಡಮೂಲಿಕೆಯಾಗಿದ್ದು ಇದರಲ್ಲಿ ಪವರ್ಫುಲ್ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಇದೆ, ಹಾಗೆ ರೋಗ ನಿರೋಧಕ ಗುಣಗಳಿದೆ. ಸೊ ಇದೆಲ್ಲದೂ ಕೂಡ ಇರೋದರಿಂದ ಆಯುರ್ವೇದ ಮತ್ತು ಆಧುನಿಕ ಔಷಧದಲ್ಲಿ ವ್ಯಾಪಕವಾಗಿ ಬಳಸುವಂಥದ್ದು ಈ ಒಂದು ಅರಿಶಿನ. ಸೊ ಇದರಲ್ಲಿರುವಂಥ ಒಂದು ಪ್ರೈಮರಿ ಆ್ಯಕ್ಟಿವ್ ಕಾಂಪೌಂಡ್ ಅಂತ ಅಂದರೆ ಕರ್ಕ್ಯುಮಿನ್ ಅಂತ ಹೇಳ್ತಾರೆ. ಸೊ ಅದರ ಅನೇಕ ಚಿಕಿತ್ಸಕ ಪರಿಣಾಮಗಳಿಗೆ ಕಾರಣವಾಗಿದೆ. ಇದೇ ಮೇಯ್ನ್ ಕಂಟೆಂಟ್. ಏನು ನಮಗೆ ಅರಿಶಿನ ಸೇವಿಸಿದಾಗ ನಮಗೇನು ಹೆಲ್ತ್ ಬೆನಿಫಿಟ್ ಸಿಗುತ್ತೋ ಅದಕ್ಕೆ ಕಾರಣವೇ ಈ ಕರ್ಕ್ಯುಮಿನ್ ಅನ್ನೋ ಒಂದು ಅಂಶ. ನೆಕ್ಸ್ಟ್, ಬೆನಿಫಿಟ್ಸ್ ಏನೇನು ಅಂತ ನೋಡ್ತಾ ಹೋಗೋದಾದರೆ, ರಕ್ತ ಶುದ್ಧೀಕರಣಕಾರಕ ಅಂದರೆ ಬ್ಲಡ್ ಪ್ಯೂರಿಫೈಯರ್ ಆಗಿ ಕೆಲಸ ಮಾಡುತ್ತೆ. ರಕ್ತದಲ್ಲಿರುವಂಥ ವಿಷವನ್ನು ತೆಗೆದಾಕೋಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗುತ್ತೆ. ನೆಕ್ಸ್ಟ್, ಹೃದಯದ ಆರೋಗ್ಯವನ್ನು ಬೆಂಬಲಿಸ್ತದೆ. ಹೃದಯ ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಪೋಷಿಸಲು ಸಹಾಯ ಮಾಡ್ತದೆ. ನಮ್ಮ ಹಾರ್ಟ್ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಏನಿದೆ ಅದಕ್ಕೆ ಒಂದು ಪೋಷಣೆಯನ್ನು ನೀಡ್ತದೆ. ಹಾಗೆ ನಮ್ಮ ದೇಹದಲ್ಲಿರುವಂಥ LDL ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಸಹಕರಿಸ್ತದೆ. ನೆಕ್ಸ್ಟ್, ಮನಸ್ಥಿತಿಯನ್ನು ಹೆಚ್ಚಿಸ್ತದೆ. ನೋಡಿ, ನಮ್ಮ ಹೃದಯದ ಆರೋಗ್ಯ ಅಥವಾ ನಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರಬೇಕು ಅಂತಂದರೆ ನಮ್ಮ ಮನಸ್ಥಿತಿ ಯಾವಾಗಲೂ ಆರೋಗ್ಯವಾಗಿರುವಂಥದ್ದು, ಖುಷಿಯಾಗಿರುವಂಥದ್ದು, ನೆಮ್ಮದಿಯಾಗಿರುವಂಥದ್ದು ಬಹಳ ಬಹಳ ಮುಖ್ಯ. ಹಾಗಾಗಿ ನೀವು ಇದನ್ನು ಸೇವಿಸೋದ್ರಿಂದ ನಿಮ್ಮ ಮನಸ್ಥಿತಿಯನ್ನು ಇಂಪ್ರೂವ್ ಮಾಡ್ತದೆ. ಹಾಗೆ ಆತಂಕ, ಆಂಗ್ಸೈಟಿ ಅಂತ ನಾವೇನು ಹೇಳ್ತೀವಿ ಅದನ್ನು ಕಡಿಮೆ ಮಾಡಲಿಕ್ಕೆ ಸಹಕರಿಸ್ತದೆ. ನೆಕ್ಸ್ಟ್, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ. ನಿಮ್ಮ ಜೀರ್ಣಕ್ರಿಯೆಗೆ ಒಳ್ಳೆಯದು. ನಿಮ್ಮ ಯಕೃತ್, ನಿಮ್ಮ ಲಿವರ್ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಚರ್ಮದ ಬಣ್ಣವನ್ನು ಸುಧಾರಿಸ್ತದೆ. ಹಾಗೆ ಜಾಯಿಂಟ್ ಪೇನಿಗೂ ಕೂಡ ತುಂಬ ಒಳ್ಳೆಯದು ಈ ಒಂದು ಕಂಟೆಂಟ್ ಆ್ಯಂಡ್ ಈ ಒಂದು ಪ್ರಾಡಕ್ಟ್. ನೆಕ್ಸ್ಟ್,
ಇದರಲ್ಲಿರುವಂಥ ಮತ್ತೊಂದು ಅದ್ಭುತವಾದಂಥ ಪದಾರ್ಥ, ಶಕ್ತಿಶಾಲಿ ಪದಾರ್ಥ, ಔಷಧಿಗಳ ರಾಜ ಎಂದೇ ಫೇಮಸ್ ಆಗಿರುವಂತಹ ಹರಿತಾಕಿ ಅಥವಾ ಅಳಲೆಕಾಯಿ ಅಂತ ಕರೀತಾರೆ. ಸೊ ಇದರಲ್ಲೂ ಕೂಡ ಉತ್ಕರ್ಷಣ ನಿರೋಧಕ, ಉರಿಯೂತ ನಿವಾರಕ ಮತ್ತು ಲಿಪಿಡ್ ಕಡಿಮೆ ಮಾಡುವ ಗುಣಲಕ್ಷಣಗಳಿಂದಾಗಿ ಹೃದಯದ ಆರೋಗ್ಯಕ್ಕೆ ಪ್ರಯೋಜನಕಾರಿ. ಇದರಲ್ಲಿ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಪವರ್ಫುಲ್ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ, ಹಾಗೆ ಲಿಪಿಡ್ ಪ್ರೊಫೈಲ್ ಅಂತಂದರೆ ಒಳ್ಳೆ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡೋದು, ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂಥದ್ದು. ಸೊ ಈ ಕೆಲಸವನ್ನು ಕೂಡ ಇದು ಮಾಡೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಈ ಒಂದು ಇಂಗ್ರೀಡಿಯೆಂಟ್, ನಥಿಂಗ್ ಬಟ್ ಈ ಒಂದು ಪ್ರಾಡಕ್ಟ್. ನೆಕ್ಸ್ಟ್ ಬೆನಿಫಿಟ್ಸ್ ಏನೇನು ಅಂತ ನೋಡ್ತಾ ಹೋಗೋದಾದರೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ತದೆ. ಇದು ಗಮನಾರ್ಹವಾದ ಹೈಪೋಲಿಪಿಡಿಮಿಕ್ ಚಟುವಟಿಕೆಯನ್ನು ಹೊಂದಿದ್ದು, ಇದು ಒಟ್ಟು ಸೀರಮ್ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತದೆ ಮತ್ತು ಪ್ರಯೋಜನಕಾರಿ HDL ಕೊಲೆಸ್ಟ್ರಾಲನ್ನು ಹೆಚ್ಚಿಸ್ತದೆ. ಸಿಂಪಲ್ಲಾಗಿ ಹೇಳೋದಾದರೆ, ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡ್ತದೆ, ದೇಹದಲ್ಲಿರುವಂಥ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶವನ್ನು ಆರೋಗ್ಯದ ಸ್ಥಿತಿಯಲ್ಲಿ ಇಡಲಿಕ್ಕೆ ಸಹಕರಿಸ್ತದೆ. ನೆಕ್ಸ್ಟ್ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡ್ತದೆ. ಓಕೆ, ಸೊ ಇದರಲ್ಲಿ ಫ್ಲೆವೆನಾಯ್ಡ್ಸ್ಗಳು ಮತ್ತು ಟ್ಯಾನಿನ್ಗಳು ಒಳಗೊಂಡಂತೆ ಶಕ್ತಿಶಾಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಸಮೃದ್ಧವಾಗಿರೋದ್ರಿಂದ ಈ ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸ್ ಅಥವಾ ಸಂಯುಕ್ತಗಳು ಏನು ಮಾಡುತ್ತೆ ಅಂತಂದರೆ, ಹೃದಯ ರಕ್ತನಾಳದ ಕಾಯಿಲೆಗೆ ಪ್ರಮುಖ ಕಾರಣವಾಗುವ ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸಲು ಸಹಾಯ ಮಾಡ್ತದೆ. ಸೊ ನಿಮಗೆ ಗೊತ್ತು, ನಮ್ಮ ದೇಹದಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ ನಮ್ಮ ಎಲ್ಲ ದೇಹದ ಭಾಗದಲ್ಲೂ ಕೋಟ್ಯಾನುಕೋಟಿ ಜೀವಕೋಶಗಳಿದೆ. ಯಾವಾಗ ದೇಹದಲ್ಲಿ ವ್ಯತ್ಯಾಸ ಆಗುತ್ತೆ ಅನೇಕ ಕಾರಣಗಳಿಂದಾಗಿ, ಆವಾಗ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ಗಳು ಅಟ್ಯಾಕ್ ಆಗುತ್ತೆ, ಆವಾಗ ಆಕ್ಸಿಡೇಟಿವ್ ಒತ್ತಡ ಅಂತ ಆಗುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಆಗುತ್ತೆ. ಇದರಿಂದ ಜೀವಕೋಶಗಳು ವೀಕ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಕೊನೆಗೆ ಸಾಯುತ್ತೆ ಆರೋಗ್ಯವಂತ ಜೀವಕೋಶಗಳು. ಓಕೆ, ಸೊ ಇದರಿಂದ ಏನಾಗುತ್ತೆ, ನಮ್ಮ ಅಂಗಾಂಗಗಳು ವೀಕ್ ಆಗ್ತಾ ಹೋಗುತ್ತೆ. ಸೊ ಇದೇ ಥರ ನಮ್ಮ ಹೃದಯಕ್ಕೂ ಕೂಡ ಈ ಸಮಸ್ಯೆ ಬರ್ತಾ ಇರುತ್ತೆ. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ರಕ್ತ ಪರಿಚಲನೆಗೆ ಸಂಬಂಧಪಟ್ಟಂತಹ ಅಂಗಾಂಗಗಳಿಗೂ ಕೂಡ ಈ ಸಮಸ್ಯೆ ಬರ್ತಾ ಇರುತ್ತೆ. ಹಾಗಾಗಿ ಈ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಥವಾ ಒತ್ತಡದಿಂದ ಆ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಇಂಗ್ರೀಡಿಯೆಂಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಹೃದಯ ಸ್ನಾಯುಗಳನ್ನು ಬಲಪಡಿಸ್ತದೆ, ನಮ್ಮ ಹಾರ್ಟ್ ಮಸಲ್ಸನ್ನು ಸ್ಟ್ರೆಂತ್ ಮಾಡುತ್ತೆ. ಸೊ ಇದು ಹೃದಯಕ್ಕೆ ಒಂದು ಟಾನಿಕ್ ಆಗಿ ವರ್ಕ್ ಆಗುತ್ತೆ, ನಮ್ಮ ಹೃದಯದ ಸ್ನಾಯುಗಳು ಮಸಲ್ಸನ್ನು ಸ್ಟ್ರೆಂತ್ ಮಾಡುತ್ತೆ, ಹಾಗೂ ಹೃದಯ ರಕ್ತನಾಳದ ವ್ಯವಸ್ಥೆಯ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸ್ತದೆ. ಅಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಏನಿದೆ ಅದರ ಒಂದು ಫಂಕ್ಷನ್, ಅದರ ಒಂದು ಕಾರ್ಯವನ್ನು ಅತ್ಯುತ್ತಮವಾಗಿ ಮಾಡಲಿಕ್ಕೆ ಒಂದು ಸಹಕಾರವನ್ನು ಈ ಒಂದು ಇಂಗ್ರೀಡಿಯೆಂಟ್, ಈ ಒಂದು ಪ್ರಾಡಕ್ಟ್ ನೀಡುತ್ತೆ. ನೆಕ್ಸ್ಟ್, ಉರಿಯೂತವನ್ನು ಕಡಿಮೆ ಮಾಡ್ತದೆ, ಇನ್ಫ್ಲಮೇಷನ್ಸ್. ಓಕೆ, ಇದು ಪ್ರಬಲವಾದ ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ. ರಕ್ತನಾಳಗಳಲ್ಲಿನ ದೀರ್ಘಕಾಲದ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತದೆ. ಎಸ್, ಸೊ ಒಂದಿಷ್ಟು ಹೃದಯ ಸಂಬಂಧಿತ ಕಾಯಿಲೆಗಳಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ವಹಿಸುವಂಥದ್ದೇ ಈ ಇನ್ಫ್ಲಮೇಷನ್ಸ್, ಅಂದರೆ ಉರಿಯೂತಗಳು. ತುಂಬ ದಿವಸದಿಂದ ಅಲ್ಲಿ ಸಮಸ್ಯೆ ಇದ್ದೇನಾಗುತ್ತೆ, ಆ ಇನ್ಫ್ಲಮೇಷನ್ಸ್, ಉರಿಯೂತ ಅನ್ನೋದು ಅತಿರೇಕಕ್ಕೆ ಹೋದಾಗ ತುಂಬ ಹೃದಯ ಸಂಬಂಧಿತ ಕಾಯಿಲೆಗಳು ಬರ್ತದೆ. ಓಕೆ, ಸೊ ಈ ಉರಿಯೂತವನ್ನು ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಉರಿಯೂತ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಹೃದಯ ಭಾಗದಲ್ಲಿ ಆಗ್ತಾನೇ ಇರುತ್ತೆ, ನೋ ಡೌಟ್. ಓಕೆ, ನೀವೊಂದು 5 ನಿಮಿಷ 10 ನಿಮಿಷ ಕೋಪ ಮಾಡಿಕೊಂಡ್ರೆ ಸಾಕು, ನಿಮ್ಮ ಹೃದಯ ವೀಕ್ ಆಗ್ತಾ ಹೋಗುತ್ತೆ. ಓಕೆ, ಅಂದರೆ ಅಷ್ಟು ಡ್ಯಾಮೇಜ್ ಆಗುತ್ತೆ, ಅಷ್ಟು ಇನ್ಫ್ಲಮೇಷನ್ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಿರುವಾಗ ಆ ಉರಿಯೂತವನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಈ ಪ್ರಾಡಕ್ಟ್ ನಿಮಗೆ ಅದ್ಭುತವಾಗಿ ಸಹಕರಿಸುತ್ತೆ. ನೆಕ್ಸ್ಟ್, ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡ್ತದೆ. ಸೊ BP ಕಂಟ್ರೋಲಲ್ಲಿ ಇರಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಇದು ಆರೋಗ್ಯಕರ ರಕ್ತ ಪರಿಚಲನೆಯನ್ನು ಬೆಂಬಲಿಸ್ತದೆ ಮತ್ತು ಸಾಂಪ್ರದಾಯಿಕವಾಗಿ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡಲು ಬಳಸಲಾಗ್ತದೆ. ಓಕೆ, ನೆಕ್ಸ್ಟ್, ಪ್ಲೇಕ್ ರಚನೆಯನ್ನು ತಡೆಯುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ರಕ್ತನಾಳಗಳಲ್ಲಿ ಪ್ಲೇಕ್ ಅಂದರೆ ನಮ್ಮ ರಕ್ತ ಸಂಚಾರಕ್ಕೆ ಏನು ಅಡ್ಡಿ ಮಾಡುತ್ತಲ್ಲ ಆ ಒಂದು ಅಂಶ, ಅದನ್ನು ಪ್ಲೇಕ್ ಅಂತ ಕರೀತಾರೆ. ಕೊಬ್ಬಿನ ಅಂಶ ಆಗಿರ್ಬೋದು, ವಿಷದ ಅಂಶ ಆಗಿರ್ಬೋದು, ಸೊ ಅಲ್ಲಿ ಶೇಖರಣೆ ಆಗಿರುವಂಥದ್ದು. ಸೊ ಅದನ್ನು ತಡೆಯುವಂಥ ಕೆಲಸ ಈ ಒಂದು ಪ್ರಾಡಕ್ಟ್ ಮಾಡುತ್ತೆ. ಹೇಗೆ ಅಂತಂದರೆ, ರಕ್ತವನ್ನು ಶುದ್ಧೀಕರಿಸ್ತದೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದ್ರ ಮುಖಾಂತರ ಅಪಧಮನಿಗಳಲ್ಲಿ ಕೊಬ್ಬು ಮತ್ತು ಪ್ಲೇಕ್ ಸಂಗ್ರಹವಾಗುವುದನ್ನು ತಡೆಯಲಿಕ್ಕೆ ಸಹಾಯ ಮಾಡ್ತದೆ. ನೆಕ್ಸ್ಟ್, ರಕ್ತ ಹೆಪ್ಪುಗಟ್ಟುವಿಕೆಯ ಅಪಾಯವನ್ನು ಕಡಿಮೆ ಮಾಡ್ತದೆ. ನೋಡಿ, ತುಂಬ ಜನಕ್ಕೆ ಸ್ಟ್ರೋಕ್ ಆಗುತ್ತಲ್ಲ, ಪಾರ್ಶ್ವವಾಯು, ಒಂದಿಷ್ಟು ಹೃದಯ ಸಂಬಂಧಿತ ಕಾಯಿಲೆ ಅಥವಾ ಹೃದಯಾಘಾತ ಆಗುತ್ತಲ್ಲ, ಸೊ ಅವರಲ್ಲಿ ಏನಾಗಿರುತ್ತೆ, ದೇಹದ ಒಳಭಾಗದಲ್ಲಿ ರಕ್ತನಾಳಗಳಲ್ಲಿ ಬ್ಲಡ್ ಕ್ಲಾಟ್ ಆಗಿರುತ್ತೆ. ಓಕೆ, ರಕ್ತ ಹೆಪ್ಪುಗಟ್ಟಿರ್ತದೆ. ಸೊ ಇದರಿಂದ ಏನಾಗುತ್ತೆ, ಸ್ಟ್ರೋಕು, ಪಾರ್ಶ್ವವಾಯು, ಸೊ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಇದೆಲ್ಲದೂ ಕೂಡ ಆಗೋ ಸಾಧ್ಯತೆಗಳು ಇರ್ತದೆ. ಸೊ ಹಾಗಾಗಿ ಆ ಅಪಾಯವನ್ನು ಕಡಿಮೆ ಮಾಡಲಿಕ್ಕೆ ಈ ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ. ಸೊ ಹೇಗೆ ಅಂತಂದರೆ, ಈ ಪ್ರಾಡಕ್ಟನ್ನು ತಗೊಳ್ಳೋದ್ರಿಂದ ಪ್ಲೇಟ್ಲೆಟ್ ಒಟ್ಟುಗೂಡಿಸುವಿಕೆಯನ್ನು ಪ್ರತಿಬಂಧಿಸುತ್ತದೆ. ಹಾಗಾಗಿ ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳಿಗೆ ಕಾರಣವಾಗುವ ರಕ್ತ ಹೆಪ್ಪುಗಟ್ಟುವಿಕೆಯ ರಚನೆಯನ್ನು ತಡೆಯಲು ಸಹಾಯ ಮಾಡ್ತದೆ. ಸೊ ನೋಡಿ, ಈ ರೀತಿ ಇದು ಕೆಲಸ ಮಾಡೋದರಿಂದ ಸೊ
ದೇಹದ ಒಳಗಡೆ ಆ ಒಂದು ಬ್ಲಡ್ ಕ್ಲಾಟ್ ಆಗದಂಗೆ ನೋಡ್ಕೊಳ್ಳಿಕ್ಕೆ ಇದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿರುವಂಥ ಮತ್ತೊಂದು ಅದ್ಭುತವಾದಂಥ ಇಂಗ್ರೀಡಿಯೆಂಟ್ ಸೌಂಫ್, ಫೆನಲ್ ಸೀಡ್ಸ್ ಅಂತ ನಾವೇನು ಹೇಳ್ತೀವಿ ಅದು, ಅಥವಾ ಸೋಂಪು ಅಂತ ನಾವು ಕರಿತೀವಲ್ಲ ಅದು. ಓಕೆ, ಸೊ ಈ ಸೋಂಪು ಅನ್ನೋದು ಇದು ಒಂದು ಆಹಾರದ ನಾರು, ಜೀವಸತ್ವ, ವಿಟಮಿನ್ಸ್ ಮತ್ತು ಮಿನರಲ್ಸ್ ತುಂಬ ಯಥೇಚ್ಛವಾಗಿದೆ. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಆರೋಗ್ಯಕರ ಆಹಾರವನ್ನು ಬೆಂಬಲಿಸ್ತದೆ. ನೆಕ್ಸ್ಟ್ ನಿಮ್ಮ ಕೊಲೆಸ್ಟ್ರಾಲ್ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿರ್ವಹಿಸಲು ಸಹಾಯ ಮಾಡ್ತದೆ. ಹೃದಯ ರಕ್ತನಾಳದ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡ್ತದೆ. ನೆಕ್ಸ್ಟ್, ಸೊ ಇದರಲ್ಲಿ ಹೆಚ್ಚಿನ ಆಹಾರದ ಫೈಬರ್ ಇರೋದರಿಂದ ನಿಮ್ಮ ಹೃದಯವನ್ನು ರಕ್ಷಣೆ ಮಾಡಲಿಕ್ಕೆ ಸಹಕರಿಸ್ತದೆ. ಹಾಗೆ ಉತ್ಕರ್ಷಣ ನಿರೋಧಕ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಉರಿಯೂತ ನಿವಾರಣಕ ಗುಣಲಕ್ಷಣಗಳು ಇದರಲ್ಲಿರೋದ್ರಿಂದ ದೀರ್ಘಕಾಲದ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಸಹಕರಿಸ್ತದೆ. ರಕ್ತದ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಪೊಟ್ಯಾಷಿಯಂ ಮತ್ತು ಇತರ ಪೋಷಕಾಂಶಗಳು ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡ್ತದೆ. ಇದರಲ್ಲಿರುವಂಥ ಪೊಟ್ಯಾಷಿಯಂ ಅಂಶ ಏನು ಮಾಡುತ್ತೆ, ಜೊತೆಗಿರುವಂಥ ಪೋಷಕಾಂಶಗಳು ಸೇರಿಕೊಂಡು ಅಧಿಕ ರಕ್ತದ ಒತ್ತಡವನ್ನು ನಾರ್ಮಲಿಗೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಹೃದಯ ರಕ್ತನಾಳದ ಆರೋಗ್ಯವನ್ನು ಬೆಂಬಲಿಸ್ತದೆ. ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪೊಟ್ಯಾಷಿಯಂ ಪ್ರಮುಖವಾಗಿದೆ. ಸೊ ನಾನು ಆಗಲೇ ಹೇಳ್ದಂಗೆ ಪ್ರಾರಂಭದಲ್ಲಿ ನಾವು ಹೇಳಿದ್ವಿ ಹೈ ಬ್ಲಡ್ ಪ್ರೆಷರ್ ಯಾಕೆ ಬರುತ್ತೆ ಅಂದರೆ ಪೊಟ್ಯಾಷಿಯಂ ಅಂಶ ಕಮ್ಮಿ ಆಗಿರುತ್ತೆ ಅಂತ. ಸೊ ನೀವಿಲ್ಲಿ ಸೋಂಪು ಈ ಒಂದು ಪ್ರೋಟಲ್ ಆ್ಯಡ್ ಆಗಿರೋದ್ರಿಂದ ನೋಡಿ ಇದರಲ್ಲೇ ನಮಗೆ ಸಿಕ್ಬಿಡುತ್ತೆ ಆ ಒಂದು ಪೊಟ್ಯಾಷಿಯಂ ಅಂಶ. ಅದರಿಂದ ನಮ್ಮ ಹೃದಯದ ಆರೋಗ್ಯ ತುಂಬ ಅತ್ಯುತ್ತಮವಾಗಿರುತ್ತೆ, ಹೃದಯ ರಕ್ತನಾಳದ ಆರೋಗ್ಯ ತುಂಬ ಅತ್ಯುತ್ತಮವಾಗಿರ್ತದೆ. ಹಾಗೆ ಸೋಂಪು ನಮಗೆ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ಆ್ಯಸಿಡ್ ಬೇಸ್ ಸಮತೋಲನ ಅಂದರೆ ಬ್ಯಾಲೆನ್ಸ್ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಸೊ ಇದಕ್ಕೆ ಇನ್ನೊಂದು ಇರುವಂಥ ಬೆನಿಫಿಟ್ ಏನು ಅಂತಂತಂದರೆ ಕಾಮಿಂಗ್ ಎಫೆಕ್ಟ್ಸ್ ಅಂದರೆ ಶಾಂತಗೊಳಿಸುವಂಥ ಪರಿಣಾಮ ಇರೋದು, ಅದಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಈ ಒಂದು ಸೋಂಪು. ಇದರಿಂದ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಹಾಗೂ ಇದು ಆರೋಗ್ಯಕರ ರಕ್ತದ ಒತ್ತಡ ಮಟ್ಟಕ್ಕೆ ಕೊಡುಗೆಯನ್ನು ನೀಡ್ತದೆ. ನೆಕ್ಸ್ಟ್, ಇದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಗ್ಯಾಸ್ ಅಥವಾ ದೇಹದಲ್ಲಿ ಗ್ಯಾಸ್ಟ್ರಿಕ್ ಅಥವಾ ಉಬ್ಬುವಂಥ ಸಮಸ್ಯೆ ಅದನ್ನು ಕಡಿಮೆ ಮಾಡ್ತದೆ. ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಡಿಟಾಕ್ಸಿಫಿಕೇಷನ್ ದೇಹದಲ್ಲಿರುವಂಥ ವಿಷವನ್ನು ಹೊರಗಡೆ ಹಾಕ್ತದೆ. ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಉಸಿರಾಟವನ್ನು ತುಂಬ ಚೆನ್ನಾಗಿ ನಾವು ಉಸಿರಾಡಲಿಕ್ಕೆ ತುಂಬ ಚೆನ್ನಾಗಿ ಸಹಕರಿಸ್ತದೆ. ಉಸಿರಾಟದ ಸಮಸ್ಯೆಗಳಿಗೆ ಒಂದು ಸಹಾಯ ಮಾಡುವಂಥ ಕೆಲಸ ಈ ಒಂದು ಸೋಂಪು ಮಾಡುತ್ತೆ. ನೋಡಿ, ನಾನು ಸ್ವಲ್ಪ ಹೊತ್ತು ಮುಂಚೆನೇ ನಾನೊಂದು ಎಕ್ಸಾಂಪಲ್ ಕೊಟ್ಟೆ, ಒಂದು ಟೀ ಎಕ್ಸಾಂಪಲ್. ಅಂದರೆ ಒಂದು ಟೀ ಆಗಬೇಕಂದ್ರೆ ಎಷ್ಟು ಚೆನ್ನಾಗಿ ಎಲ್ಲದೂ ಕೂಡ ಹೊಂದ್ಕೋಬೇಕು ಅಂತ. ಹಾಗೆ ನಿಮ್ಮ ಆರೋಗ್ಯ ಚೆನ್ನಾಗಾಗಬೇಕು ಅಂತಂದರೆ ಈ ಕಾಂಬಿನೇಷನ್, ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಾಗಬೇಕಂದ್ರೆ ಈ ಕಾಂಬಿನೇಷನ್ ಏನಿದೆ ಇಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿರುವಂಥ ಮತ್ತೊಂದು ಅದ್ಭುತವಾದಂತಹ ಇಂಗ್ರೀಡಿಯೆಂಟ್, ದ ಕಿಂಗ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು, ಅದೇ ಅಕ್ಷಿಕಿ ಫಲ. ನಥಿಂಗ್ ಬಟ್ ನೋನಿ ಫ್ರೂಟ್ ಅಂತೀವಿ, ನೋನಿ ಹಣ್ಣು ಅಂತ ನಾವು ಕರಿತೀವಿ. ಓಕೆ, ಸೊ ನೋನಿ ಜ್ಯೂಸ್ ಬಗ್ಗೆ ನಾವು ತುಂಬಾ ಕೇಳಿದ್ದೀವಿ, ತುಂಬ ವಿಚಾರ ಇದೆ, ತುಂಬಾ ಬೆನಿಫಿಟ್ಸ್ ಇದೆ. ಆಲ್ರೆಡಿ ಅದೆಲ್ಲದನ್ನು ಕೂಡ ನೀವು ಮುಂಚೆ ನನ್ನೆಲ್ಲ ಹಳೋ ವೀಡಿಯೋಸಲ್ಲಿ ನೋಡಿದ್ದೀರಾ. ಆ್ಯಂಡ್ ಇಲ್ಲಿ ನಾವು ಮತ್ತೆ ನೋಡೋಣ ನೋನಿ ಅನ್ನೋ ಒಂದು ಹಣ್ಣಿನ ಅಂಶನೂ ಕೂಡ ಈ ಪ್ರಾಡಕ್ಟಲ್ಲಿ ಇರೋದ್ರಿಂದ ನಮಗೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ. ಎಸ್, 150ಕ್ಕೂ ಹೆಚ್ಚು ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನು ಹೊಂದಿರುವಂಥದ್ದು ಈ ಒಂದು ನೋನಿ ಹಣ್ಣಿನ ರಸ ಅಥವಾ ಈ ಒಂದು ನೋನಿ ಜ್ಯೂಸ್. ನೋನಿ ಅನ್ನೋದು ಯಾವುದೋ ಒಂದು ಔಷಧಿ ಅಲ್ಲ, ನಮ್ಮ ದೇಹದಲ್ಲಿರುವಂಥ ಕೋಟ್ಯಾನುಕೋಟಿ ಜೀವಕೋಶಗಳಿಗೆ ಬೇಕಾಗಿರುವಂತಹ ಅವಶ್ಯವಿರುವಂತಹ ಅತ್ಯುತ್ತಮವಾದಂಥ ಆಹಾರ. ಸೊ ಇದರ ಬೆನಿಫಿಟ್ಸ್ ಏನೇನು ಅಂತ ನೋಡ್ತಾ ಹೋಗೋದಾದರೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ, ಶಕ್ತಿಯನ್ನು ಹೆಚ್ಚಿಸ್ತದೆ, ಜೀವಕೋಶಗಳಿಗೆ ಪುನಶ್ಚೇತನವನ್ನು ಕೊಡ್ತದೆ, ಸೋಂಕಿನ ವಿರುದ್ಧ ಹೋರಾಡ್ತದೆ, ಅಲರ್ಜಿಯನ್ನು ಕಡಿಮೆ ಮಾಡ್ತದೆ, ಮಾನಸಿಕ ಒತ್ತಡ ಮತ್ತು ದಣಿವನ್ನು ಕಡಿಮೆ ಮಾಡ್ತದೆ, ಆಟೋಮೆಟಿಕಲಿ BP ನಾರ್ಮಲಿಗೆ ಬರ್ತದೆ. ಹಾಗೆ ನೆನಪು ಮತ್ತು ಏಕಾಗ್ರತೆ ವೃದ್ಧಿ ಆಗ್ತದೆ, ಜೀರ್ಣಕ್ರಿಯೆ ಉತ್ತಮವಾಗ್ತದೆ, ಲಿವರ್ ಆರೋಗ್ಯಕ್ಕೆ ಸಹಕರಿಸ್ತದೆ, ದೇಹದಲ್ಲಿರುವಂಥ ವಿಷವನ್ನು ಹೊರಗಡೆ ಹಾಕ್ತದೆ, ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು, ಮಂಡಿ ಅಥವಾ ಕೀಲು ನೋವು ಆ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ. ಹಾಗೆ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡ್ತದೆ, ಹೃದಯದ ಆರೋಗ್ಯಕ್ಕೆ ಸಹಕರಿಸ್ತದೆ, ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡ್ತದೆ, BPಯನ್ನು ಕೂಡ ಕಡಿಮೆ ಮಾಡ್ತದೆ, ಕ್ಯಾನ್ಸರ್ನ ಗಂಡಾಂತರವನ್ನು ಕಡಿಮೆ ಮಾಡ್ತದೆ, ಪ್ರೋಟೀನ್ ಏನು ನಮ್ಮ ದೇಹದಲ್ಲಿರುತ್ತೆ ಅದು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ, ಹಾರ್ಮೋನ್ ಬ್ಯಾಲೆನ್ಸಿಗೆ ಸಪೋರ್ಟ್ ಮಾಡುತ್ತೆ, ಹಾಗೆ ನಮ್ಮ ದೊಡ್ಡ ಕರುಳಿನ ಆರೋಗ್ಯಕ್ಕೆ ಕೂಡ ಸಹಕರಿಸ್ತದೆ. ಸೊ ಇಷ್ಟೂ ಬೆನಿಫಿಟ್ಸ್ ಇರುವಂಥದ್ದು ನೋನಿಯಿಂದ. ಓಕೆ, ಸೊ ನೀವು ಈ ಒಂದು ಪ್ರಾಡಕ್ಟನ್ನು ನಿಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಮಾಡ್ಕೊಳ್ಳಿಕ್ಕೆ, ಹೃದಯದ ಆರೋಗ್ಯ ಚೆನ್ನಾಗಾಗಲಿ ಅಂತ ತೊಗೊಳ್ತೀರಾ, ಬಟ್ ಅಡಿಷ್ನಲಿ ಕೂಡ ಎಷ್ಟು ಬೆನಿಫಿಟ್ ಸಿಗ್ತಾ ಇದೆ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಸೈವೇದಿಕ್ ಅಂದರೆ ಆಯುರ್ವೇದ ಪ್ಲಸ್ ಮಾಡರ್ನ್ ಸೈನ್ಸ್, ಆ್ಯಂಡ್ ದಿಸ್ ಈಸ್ ದ ಬ್ಯೂಟಿ ಆಫ್ ಹೆಲ್ತ್ ಸಪ್ಲಿಮೆಂಟ್ಸ್. ಎಸ್, ಸೊ ಇಷ್ಟೆಲ್ಲ ಆಗೋದ್ರಿಂದನೇ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಇಂಪ್ರೂವ್ಮೆಂಟ್ ಆಗುತ್ತೆ, ಇನ್ಫ್ಲಮೇಷನ್ಸ್ ಉರಿಯೂತ ಕಡಿಮೆ ಮಾಡುತ್ತೆ, ಹಾಗೆ ನಮ್ಮ ಹೃದಯದ ಕಾರ್ಯ ಅತ್ಯುತ್ತಮವಾಗ್ತದೆ, ಹಾಗೆ ನಮ್ಮ ರಕ್ತದ ಒತ್ತಡ ನಾರ್ಮಲ್ ಆಗಿರುತ್ತೆ. ಸೊ ಇದಿಷ್ಟಕ್ಕೂ ಸಪೋರ್ಟ್ ಮಾಡುವಂಥದ್ದು ಈ ಒಂದು ನೋನಿ ಹಣ್ಣಿನ ರಸ.
ಅಲ್ಲಿಗೆ ಒಟ್ಟಾರೆ ಇದರಲ್ಲಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಗಳು ಸೇರಿ ನಿಮ್ಮ ಹೃದಯ ಮತ್ತು ಹೃದಯ ರಕ್ತನಾಳದ ವ್ಯವಸ್ಥೆ ಏನಿದೆ ಅದೆಲ್ಲವನ್ನು ಆರೋಗ್ಯವಾಗಿಡಲಿಕ್ಕೆ, ಹಾಗೆ ನಿಮ್ಮ ಬಿ ಪಿ ಬ್ಲಡ್ ಪ್ರೆಷರನ್ನು ನಾರ್ಮಲ್ಲಿಗೆ ತರಲಿಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬ ಮಿರಾಕಲ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾದರೆ ಒಂದು ಪ್ರಾಡಕ್ಟನ್ನು ಬಳಸೋದು ಹೇಗೆ? ತುಂಬ ಸಿಂಪಲ್ ಆಗಿದೆ. ಒಂದು 200ರಿಂದ 250 ml ಬೆಚ್ಚಗಿನ ನೀರು ತಗೊಳ್ಳಿ. ಅದಕ್ಕೆ 30 ml ಈ ಒಂದು ಬಿ ಪಿ ಬ್ಯಾಲೆನ್ಸ್ ಸಿರಪ್ಪನ್ನು ಆ್ಯಡ್ ಮಾಡಿಕೊಂಡು ಡೈಲಿ ಬೆಳಗ್ಗೆ ಮತ್ತು ರಾತ್ರಿ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಇದನ್ನು ಸೇವನೆ ಮಾಡಿ. ಸೊ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕಂತಂದರೆ ಒಂದು ಸಜೆಷನ್ ಏನು ಅಂತಂದರೆ, ಒಂದು ಟಿಪ್ ಏನು ಅಂತಂದರೆ, ದಿನವಿಡೀ ಸಾಕಷ್ಟು ನೀರು ಕುಡೀರಿ. ನೀವೆಷ್ಟು ಚೆನ್ನಾಗಿ ನೀರು ಕುಡಿತೀರೋ ಅಷ್ಟು ಚೆನ್ನಾಗಿ ಈ ಪ್ರಾಡಕ್ಟ್ ಕೆಲಸ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಯಾರು ಇದನ್ನು ಬಳಸಬಾರ್ದು ಅಂತಂದರೆ ಪ್ರೆಗ್ನೆಂಟ್ ವುಮೆನ್ಸ್ ಮತ್ತು ಹಾಲುಣಿಸುವಂಥ ಮಹಿಳೆಯರಿದ್ದಾರೆ ಅವರು, ಹಾಗೆ ಯಾರಿಗಾದರೂ ನಿಮಗೆ ಬೇದಿ ಆಗ್ತಿದೆ ಅಂತಂದರೆ ಆ ಸಮಯದಲ್ಲಿ ಇದನ್ನು ಸೇವಿಸೋಕ್ಕೆ ಹೋಗಬೇಡಿ. ಸೊ ಅದು ಬಿಟ್ಟು, ಅಥವಾ ಈ ವ್ಯಕ್ತಿಗಳು ಅಥವಾ ಆ ಒಂದು ಸ್ಥಿತಿ ಬಿಟ್ಟು ಸೊ ಇನ್ಯಾರು ಬೇಕಾದರೂ ಈ ಒಂದು ಬಿ ಪಿ ಬ್ಯಾಲೆನ್ಸ್ ಸಿರಪ್ಪನ್ನು ಬಳಸಬಹುದು. ಓಕೆ, ಸೊ ಇಲ್ಲಿ 10 ml ಅಷ್ಟು ನೀವು ಇದನ್ನು ಸೇವನೆ ಮಾಡಿದ್ರೆ, ಡೈಲಿ ನೀವು 30 ml ತೊಗೊಳ್ತೀರಾ, ಟೋಟಲ್ 60 ml ತೊಗೊಳ್ತೀರಾ ಡೈಲಿ. ಆದರೆ ಕೇವಲ 10 ml ಸೇವನೆ ಮಾಡೋದರಿಂದ ನಿಮ್ಮ ದೇಹಕ್ಕೆ ನೋನಿ ಹಣ್ಣಿನ ರಸ 500 mg ಸೇರುತ್ತೆ. ಅರ್ಜುನ ಮರದ ತೊಗಟೆಯ ಎಕ್ಸ್ಟ್ರಾಕ್ಟ್ ಏನಿದೆ ಅದು 500 mg, ಅಳಲೆಕಾಯಿಯ ಒಂದು ಸಾರ ಏನಿದೆ ಅದು 100 mg, ಅರಿಶಿಣದ ಸಾರ ಏನಿದೆ 50 mg, ಸೋಂಪಿನ ಸಾರ ಏನಿದೆ 50 mg. ಸೊ ಇಷ್ಟು ಕೂಡ 10 ml ಸಿಗುವಂಥದ್ದು. ಇನ್ನು ಪ್ರತಿದಿನ ನೀವು ಬೆಳಿಗ್ಗೆ ಸಂಜೆ 30 ml ತೊಗೊಳ್ತೀರಾ ಅಂತಂದರೆ ಸೊ ಎಷ್ಟೊಂದು ಒಳ್ಳೆಯ ಅಂಶಗಳು ನಿಮ್ಮ ದೇಹಕ್ಕೆ ಸೇರ್ತಿದೆ. ಸೊ ಅದನ್ನು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ಕೂಡ ನಮ್ಮ ಹೆಮ್ಮೆಯ ಮೋದಿಕೇರ್ ಮೋದಿವೇ ಸಂಸ್ಥೆಯ ಬಿ ಪಿ ಬ್ಯಾಲೆನ್ಸ್ ಸಿರಪ್. ನಿಮ್ಮ ಬಿ ಪಿ ಸ್ಟಡಿ ಅಂದರೆ ನಾರ್ಮಲ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಹಾರ್ಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ. ಈ ಒಂದು ಪ್ರಾಡಕ್ಟ್ 1 ಲೀಟರ್ನಲ್ಲಿ ಬರ್ತದೆ. ಇದರ ಒಂದು ಪ್ರೈಸ್ ಕೇವಲ 1800 ರೂಪಾಯಿ ಮಾತ್ರ. ಸೊ ಈ ಒಂದು ಪ್ರಾಡಕ್ಟ್ ಸಿಗುವಂಥದ್ದು ಕೇವಲ ಮೋದಿಕೇರ್ ಕನ್ಸಲ್ಟೆಂಟ್ಸ್ ಅಥವಾ ಮೋದಿಕೇರ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸಲ್ಲಿ ಮಾತ್ರ. ಸೊ ಅವರನ್ನು ಅಥವಾ ನಿಮ್ಮ ಊರಲ್ಲಿ ಮೋದಿಕೇರ್ ಕನ್ಸಲ್ಟೆಂಟನ್ನು ನಿಮಗೆ ಪರಿಚಯ ಇರುವಂಥವ್ರನ್ನ ಸಂಪರ್ಕಿಸ್ಬಿಟ್ಟು ಈ ಪ್ರಾಡಕ್ಟನ್ನು ಯೂಸ್ ಮಾಡಿ, ಅಥವಾ ನಿಮ್ಮ ಊರಲ್ಲಿರುವಂಥ ಮೋದಿಕೇರ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟಿಗೆ ಭೇಟಿ ನೀಡಿ ಈ ಒಂದು ಪ್ರಾಡಕ್ಟನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿ. ಸೊ ಈ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅನ್ನೋದಾದರೆ ಫಸ್ಟು ಹೋಗಿ ಈ ಪ್ರಾಡಕ್ಟನ್ನು ತೊಗೊಂಡು ಯೂಸ್ ಮಾಡಿ. ಸೊ ನಿಮ್ಮ ರಿಸಲ್ಟನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಮಾಹಿತಿ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಆದಷ್ಟು ಜನಕ್ಕೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಒಂದು ಆರೋಗ್ಯವನ್ನು ನೀಡುವಂಥ ಒಂದು ಕೊಡುಗೆಯನ್ನು ನೀವು ಮಾಡಿ ಅಂತ ಕೇಳಿಕೊಳ್ತಾ, ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು, ಹೆಚ್ಚಿನ ವೀಡಿಯೋಗಳು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಅದೆಲ್ಲದೂ ಕೂಡ ನಿಮಗೆ ನೋಟಿಫೈ ಆಗಬೇಕು ಅಂತಂದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಬಯಸ್ತಾ ಈ ಒಂದು ಸೆಷನಲ್ಲಿ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.